ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಎಲ್ಲ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ನಾನು ಅನ್ಕೊಂತಿದ್ದೀನಿ. ಏಕೆಂದರೆ ಇತ್ತೀಚೆಗೆ ನಡೆದಿರುವಂತಹ ಮ್ಯಾರಥಾನ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ. ಅಲ್ಲಿ ನೀವು ಕೊಡ್ತಿದ್ದಂಥ ಆನ್ಸರ್ ಆಗಿರ್ಬೋದು, ನಿಮ್ಮ ಒಂದು ಕಾನ್ಸೆಪ್ಷುಯಲ್ ಕ್ಲಾರಿಟಿ ಆಗಿರ್ಬೋದು, ಎಲ್ಲವನ್ನ ನಾವು ತಿಳ್ಕೊಂಡ್ವಿ. ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ನಾನು ಅನ್ಕೊಳ್ತಿದ್ದೀನಿ. ಹಾಗೆ ನಿಮ್ಮ ಪರೀಕ್ಷೆಗಳು ಏನು ಬರ್ತಾ ಇದೆಯಲ್ಲ, ಹತ್ತಿರದಲ್ಲೇ ಇದೆ ಪರೀಕ್ಷೆಗಳು, ಹೌದಾ? ಸೊ ಸಾಕಷ್ಟು ಮಕ್ಕಳಿಗೆ ನಾನು ಕೇಳಿ ನೋಡಿದಾಗ ನೀವು ಹೇಳಿದ್ದು ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ, ಹೌದಾ? ಅಥವಾ ಅಕ್ಟೋಬರ್ ಮಿಡ್ ವೀಕ್ ತನಕ ಎಕ್ಸಾಮ್ಸ್ಗಳು ನಡೆಯುವಂಥ ಸಾಧ್ಯತೆಗಳಿದೆ, ಹೌದಾ? ಆದರೆ ಇನ್ನು ಎಕ್ಸಾಮ್ ಶುರು ಆಗೋದ್ರಲ್ಲಿ ಇರೋದ್ರಿಂದ ನಿಮ್ಮ ಪ್ರಿಪ್ರೇಷನ್ ಅಂತೂ ಚೆನ್ನಾಗಿ ನಡೆದಿದೆ ಅನ್ನೋದು ನನಗೆ ಅರ್ಥ ಆಯಿತು ಚೆನ್ನಾಗಿ. ಓಕೆ, ಸೊ ನಿಮ್ಮ ಪರೀಕ್ಷೆಗಳೆಲ್ಲ ಚೆನ್ನಾಗಾಗಲಿ ಅಂತ ನಾನು ಹೇಳ್ತಾ, ಓಕೆ, ಸೊ ಇವತ್ತಿನ ಸೆಷನ್ನ ಶುರು ಮಾಡ್ತಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಾವು ಕಳೆದ 2 ಸೆಷನ್ಗಳಿಂದ ಪಾಲಿನೋಮಿಯಲ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಬರ್ತಿದ್ವಿ, ಹೌದಾ? ನೆನಪಿದೆ ಅಲ್ವಾ? ಓಕೆ, ಸೊ ಪಾಲಿನೋಮಿಯಲ್ಸ್ ಚಾಪ್ಟರಲ್ಲಿ ಇವತ್ತು ನಮ್ಮ 3ನೇ ಸೆಷನ್. ಓಕೆ, ಸೊ ಪಾಲಿನೋಮಿಯಲ್ಸಲ್ಲಿ 3rd ಸೆಷನ್. ಸೊ ಹಾಗಿದ್ರೆ ಇವತ್ತಿನ ಸೆಷನ್ ಒಳಗೆ ಏನು ಕಲೀಲಿಕ್ಕೆ ಹೊರಟಿದ್ದೀವಿ ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಯಾವಾಗಲೂ ನಿನ್ನೆ ಸೆಷನ್ ಒಳಗೆ ಏನು ಕಲ್ತಿದ್ವಿ ಅಂತ ನೋಡ್ತೀವಿ, ಹೌದಾ? ಸೊ ಹಾಗಿದ್ರೆ ನಿನ್ನೆ ಸೆಷನಲ್ಲಿ ಏನು ಕಲ್ತಿದ್ವಿ ಅಂತ ಒಮ್ಮೆ ಕ್ವಿಕ್ಕಾಗಿ ನೋಡ್ಕೊಂಡು ಬಂದುಬಿಡೋಣ. ನಂತರ ಇವತ್ತಿನ ಸೆಷನಲ್ಲಿ ಏನು ಕಲೀಲಿಕ್ಕೆ ಹೊರಡ್ತಿದ್ವಿ ಅಂತ ತಿಳ್ಕೊಳ್ಳೋಣ. ಆಲ್ ರೈಟ್, ಓಕೆ. ಸೊ ನಿನ್ನೆ ಸೆಷನಲ್ಲಿ ಏನು ಕಲ್ತಿದ್ವಿ? ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ಸ್, ಹೌದಾ? ಸೊ ನಮಗೆ ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಅಂದರೆ ಏನು ಅಂತ ಗೊತ್ತಿತ್ತು. ಆದರೆ ಇದರ ಪಾತ್ರ, ಈ ಝೀರೋ ಆಫ್ ದ ಪಾಲಿನೋಮಿಯಲ್ ಏನಿರುತ್ತಲ್ಲ, ಇದು ಈ ಪಾಲಿನೋಮಿಯಲಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ, ಸಪೋಸ್ ಲೀನಿಯರ್ ಪಾಲಿನೋಮಿಯಲ್ ಆಗಿರ್ಬೋದು, ಕ್ಯೂಬಿಕ್ ಆಗಿರ್ಬೋದು, ಕ್ವಾಡ್ರೆಟಿಕ್ ಆಗಿರ್ಬೋದು, ಈ ಒಂದು ಪಾಲಿನೋಮಿಯಲ್ಸ್ಗಳಲ್ಲಿ ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಪಾತ್ರ ಏನು? ಜಾಮೆಟ್ರಿಕಲಿ ಅದನ್ನು ರೆಪ್ರೆಸೆಂಟ್ ಮಾಡಿದಾಗ, ಅಂದರೆ ಗ್ರಾಫ್ಗಳನ್ನು ನಾವು ಯೂಸ್ ಮಾಡ್ತೀವಿ, ಹೌದಾ? ಗ್ರಾಫ್ ಅಂದರೆ ಲೀನಿಯರಿಗೆ ಸ್ಟ್ರೇಟ್ ಲೈನ್ ಆಗಿರ್ಬೋದು, ಹೌದಾ? ಸೊ ಕ್ವಾಡ್ರೆಟಿಕ್ಕಿಗೆ ಪ್ಯಾರಾಬೋಲಾಗಳಾಗಿರ್ಬೋದು, ಹೌದಾ? ಈ ರೀತಿ ನಾವು ಗ್ರಾಫ್ಗಳಲ್ಲಿ ನೋಡಿದಾಗ ಆ ಪ್ಯಾರಾಬೋಲಾ ಆಗಿರ್ಬೋದು, ಸ್ಟ್ರೇಟ್ ಲೈನ್ ಆಗಿರ್ಬೋದು, ಎಕ್ಸ್ ಮತ್ತು ವೈ ಆಕ್ಸಿಸ್ನ ಟಚ್ ಮಾಡುತ್ತೆ. ಆದರೆ ಆ ಒಂದು ಗ್ರಾಫ್ಗಳು ಎಕ್ಸ್ ಆಕ್ಸಿಸ್ನ ಯಾವ ಪಾಯಿಂಟಲ್ಲಿ ಟಚ್ ಮಾಡುತ್ತೋ ದಟ್ ವಿಲ್ ಬಿ ದ ಝೀರೋ ಆಫ್ ದ ಪಾಲಿನೋಮಿಯಲ್ ಅನ್ನೋದನ್ನ ನಾವು ತಿಳ್ಕೊಂಡ್ವಿ, ಹೌದಾ? ಸೊ ಅದರ ಪಾತ್ರ ಏನು, ಅದರ ರೋಲ್ ಏನು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ ನಿನ್ನೆ ಸೆಷನಲ್ಲಿ. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಏನು ಕಲೀಲಿಕ್ಕೆ ಹೊರಟಿದ್ದೀವಿ ತಿಳ್ಕೊಳ್ಳೋಣ. ನಾವು ಇವತ್ತು ಮುಂದಿನ ಕಾನ್ಸೆಪ್ಟ್ನ ಕಲಿತಿದ್ದೀವಿ. ಅದೇನು ಅಂದರೆ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನೋಮಿಯಲ್. ಓಕೆ, ಸೊ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್ ಆಫ್ ದ ಪಾಲಿನೋಮಿಯಲ್. ನಮಗೆ ಕೋಎಫಿಷಿಯೆಂಟ್ಸ್ ಅಂದ್ರೂ ಅರ್ಥ ಆಯಿತು, ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಅಂದ್ರೂ ಅರ್ಥ ಆಯಿತು. ಆದರೆ ಅವೆರಡರ ನಡುವೆ ರಿಲೇಶನ್ಶಿಪ್ ಅಂತಿದಾರಲ್ಲ, ಇದೆಂಥದ್ದು? ಇದು ನಮಗೆ ಗೊತ್ತಿಲ್ಲ. ಹಾಗಿದ್ರೆ ಅದು ಏನನ್ನ ಹೇಳುತ್ತೆ ಅನ್ನೋದನ್ನ ಇವಾಗ ತಿಳಿತಾ ಹೋಗೋಣ, ಸರಿನಾ? ಹಾಗಿದ್ರೆ ಇವತ್ತಿನ ಸೆಷನ್ನ ಶುರು ಮಾಡೋಣ. ಎಲ್ಲರೂ ತಯಾರಿದ್ದೀರಾ ಅಲ್ವಾ? ಓಕೆ, ಫೈನ್. ಮೊದಲನೇದಾಗಿ ಏನು? ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನೋಮಿಯಲ್. ಈಗ ನಾನೊಂದು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ನ ತಗೊಂತೀನಿ. ಓಕೆ, ಸೊ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² - 8x + 6 ಅಂತ ಒಂದು ಪಾಲಿನೋಮಿಯಲ್ನ ತಗೊತೀನಿ. ಇದು ಖಂಡಿತ ಪಾಲಿನೋಮಿಯಲ್, ಹೌದಾ? ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಈ ಒಂದು ಪಾಲಿನೋಮಿಯಲಲ್ಲಿ ನಾನು ನಿಮಗೆ ಕೇಳ್ತೀನಿ ಏನಂತ, ಇದನ್ನು ಫ್ಯಾಕ್ಟರೈಸ್ ಮಾಡಿ ಮಿಡಲ್ ಟರ್ಮ್ನ ನೀವು ಸ್ಪ್ಲಿಟ್ ಮಾಡಿ ಅಂತ ಹೇಳಿ ನಾನು ನಿಮಗೆ ಕೇಳ್ತೀನಿ. ಏನು ಮಾಡ್ತೀರಿ? ಮಾಡ್ಬೋದಲ್ವಾ? ಫ್ಯಾಕ್ಟರೈಸೇಷನ್ ಮಾಡ್ಬೋದಲ್ಲ? ಮಾಡ್ಬೋದು. ಹಾಗಿದ್ರೆ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ಮೊದಲನೇ ಕೆಲಸ ಏನು? ಇಲ್ಲಿ x² ಜೊತೆ ಯಾವುದಾದ್ರೂ ಕೋಎಫಿಷಿಯೆಂಟ್ ಇದ್ದರೆ ಅದನ್ನು 6 ಜೊತೆಗೆ, ಅಂದರೆ ಕಾನ್ಸ್ಟೆಂಟ್ ಟರ್ಮ್ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಎಷ್ಟು ಬರ್ತದೆ ಆನ್ಸರು? 6 2 12 ಬರ್ತದೆ. ಈಗ ನಮ್ಮ ಕೆಲಸ ಏನು ಅಂದರೆ, ಈ 12 ಏನಿದೆ ಅಲ್ಲ, ಓಕೆ, ಈ 12ಗೆ ಸರಿ ಹೊಂದುವಂಥ 2 ನಂಬರ್ನ ತಗೋಬೇಕು. ಬರೀ 12ಗೆ ಅಷ್ಟೇನಾ? ಇಲ್ಲ, ನಾವು 2 ನಂಬರ್ ತಗೋಬೇಕು. ಎಂಥ ನಂಬರ್ಸು ಅಂದರೆ, ಅದನ್ನು ಮಲ್ಟಿಪ್ಲೈ ಮಾಡಿದಾಗ +12 ಬರಬೇಕು, ಅದನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ -8 ಬರಬೇಕು. ಓಕೆ, ಸೊ ಅಂಥ ನಂಬರ್ಗಳನ್ನು ನಾವಿವಾಗ ತಗೋಬೇಕು. ಅಂಥ ನಂಬರ್ಸ್ 2 ಯಾವುದಿದ್ದಾವೆ? ಸುಲಭ ಅಲ್ವಾ? 6 2 12. ಓಕೆ, 6 2 +12 ಬರ್ತದೆ. ಆದರೆ 6 2 -8 ಬರಬೇಕಲ್ಲ, ಅಂದರೆ 6 ಮತ್ತು 2ನ ನಾವು ಜೋಡಿಸಿದಾಗ
+8 ಬರುತ್ತೆ, -8 ಬರಲ್ಲಲ್ಲ ಅಂದರೆ ಸುಲಭ. ಹೌದೋ ಅಲ್ವೋ? ಏನು ಮಾಡ್ತೀರಾ? -6 ತಗೊಳ್ಳಿ, -2 ತಗೊಳ್ರಿ, ಮುಗ್ದು ಹೋಯ್ತು. ಹೌದಾ? -6 - 2 is -8, -6 × -2 is +12 ಬಂತು. ಹೌದಾ? ಏನು ಬಂತು? ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಲಿಕ್ಕೆ 2 ನಂಬರ್ಸ್ಗಳು ಸಿಕ್ಕಿದ್ವು. ಈಗೇನು ಮಾಡ್ತೀನಿ? ಅದನ್ನು ಇಲ್ಲಿ ಬರಿತೀನಿ. 2x² - 6x - 2x + 6. ಹೌದಾ? ಸರಿ, ಈಗ ಮುಂದೆ ಇದನ್ನ ಅಂದರೆ ಇವೆರಡು ಟರ್ಮ್ಸ್ನ ಗ್ರೂಪ್ ಮಾಡೋಣ. ಓಕೆ, ಸೊ ಇಲ್ಲಿ 2x × x ನ ಒಳಗಡೆ ನಾನು ಬರಿತೀನಿ. ನೋಡಿ, ಇವೆರಡೂ ಟರ್ಮ್ಸಲ್ಲಿ ಕಾಮನ್ ಯಾವುದು ಅಂತ ಕೇಳಿದರೆ ಏನಂತ ಹೇಳ್ತೀರಿ? 2x ಅಂತ ಹೇಳ್ತೀರಿ. ಸೊ 2x ನ ಹೊರಗಡೆ ಬರದೆ ಉಳಿದಿರೋವಂಥ ಎಕ್ಸ್ನ ಇಲ್ಲಿ ಬರ್ಕೊಂಡೆ ಬ್ರಾಕೆಟ್ ಒಳಗೆ. ಮೈನಸ್ 2x ಜೊತೆ ಏನು ಮಲ್ಟಿಪ್ಲೈ ಮಾಡಿದರೆ -6x ಬರುತ್ತೆ? -3. ಹೌದಾ? ಕರೆಕ್ಟ್ ಅಲ್ವಾ? ಸರಿ, ಈಗ ಈ ಕಡೆಗೆ ಈ ಎರಡೂ ಟರ್ಮ್ಸ್ಗಳಲ್ಲಿ ಕಾಮನ್ ಏನು ಅಂತ ಕೇಳಿದರೆ ಏನಂತ ಹೇಳ್ತೀರಿ? 2 ಅಂತ ಹೇಳ್ತೀರಿ. ಬರ್ಕೊಳ್ರಿ ಎರಡನ್ನ. ಈಗ ಉಳಿದಿದ್ದೇನಿಲ್ಲಿ? x. ಹೌದಾ? ಈಗ -2 ಜೊತೆ ಏನನ್ನ ಮಲ್ಟಿಪ್ಲೈ ಮಾಡಿದರೆ +6 ಬರ್ತದೆ? -3. ಹೌದಾ? ಕರೆಕ್ಟ್. ಈಗ ನೋಡ್ರಿ, x - 3 = 0 ಒಂದು, ಹಾಗೆ 2x - 2 = 0 ಇನ್ನೊಂದು. ಕರೆಕ್ಟಾ? ಈಗ ನೋಡಿ, x = 3 ಒಂದು ಏನಿದು? ಫ್ಯಾಕ್ಟರ್. ಈಗ 2x = 2. ಇದನ್ನ ಫರ್ದರ್ ರಿಡ್ಯೂಸ್ ಮಾಡ್ಬೋದು. x = 2/2. ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗಿ x will be equal to 1. x = 3 ಒಂದಾದರೆ x = 1 ಇನ್ನೊಂದು. ಏನಿವೆರಡು? ಫ್ಯಾಕ್ಟರ್ಸ್. ಹೌದಾ? ಯೂಶಲಿ ನಾನು ಕೇಳಿದಾಗ ಫ್ಯಾಕ್ಟರೈಸೇಷನ್ ಮಾಡ್ರಿ, ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ರಿ ಅಂದರೆ 2 ನಂಬರ್ಸ್ ಬರ್ತದೆ, ಅದು ಫ್ಯಾಕ್ಟರ್ಸ್ ಅಂತ ಗೊತ್ತು. ಆದರೆ ಈಗ ನೋಡಿ, ಈ ಎರಡೂ ಟರ್ಮ್ಸ್ಗಳು ಏನಿದೆ ಅಲ್ಲ, ನಾನು ಒಂದು ಇದನ್ನ ಇಕ್ವೇಷನ್ ಅಂತ ತಗೊಂಡು ಇದ್ರ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ರಿ ಅಂದರೆ ಮಾಡ್ತೀರಿ ನೀವು. ಹೌದಾ? 2 ನಂಬರ್ಸ್ನ ಫ್ಯಾಕ್ಟರ್ ಅಂತ ಹೇಳ್ತೀರಾ. ಆದರೆ ಗೊತ್ತಿರಲಿ, ಪಾಲಿನೋಮಿಯಲ್ ಅಲ್ಲಿ ಈ 2 ಫ್ಯಾಕ್ಟರ್ಸ್ಗಳನ್ನೇ ನಾವು ಝೀರೋಸ್ ಅಂತ ತಗೊಳ್ತೀವಿ. ಏನಿವೆರಡು ಹಾಗಿದ್ರೆ? ಝೀರೋಸ್ ಆಫ್ ದಿಸ್ ಪಾಲಿನೋಮಿಯಲ್. ಅಂದರೆ ಏನು? ಈ 2 ನಂಬರ್ಗಳನ್ನು x = 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ಒಂದು ಪಾಲಿನೋಮಿಯಲ್ 0 ಆಗುತ್ತೆ. x = 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ಪಾಲಿನೋಮಿಯಲ್ 0 ಆಗುತ್ತೆ. ಹಾಗಾಗಿ ದೀಸ್ 2 ಆರ್ ದ ಝೀರೋಸ್ ಆಫ್ ದ ಪಾಲಿನೋಮಿಯಲ್. ಸರಿ, ಹಾಗಿದ್ರೆ ಈಗ ನಾನು ಇದಕ್ಕೊಂದು ಹೆಸರು ಕೊಡ್ಲಾ? ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಅಂತದಲ್ಲ, ಇದಕ್ಕೊಂದು ನೇಮ್ ಮಾಡ್ತೀನಿ. ಏನು? ಇದನ್ನ ಆಲ್ಫಾ ಮತ್ತಿದನ್ನ ಬೀಟಾ ಅಂತ ಹೇಳಿ ಹೆಸರು ತಗೊಂತೀನಿ. ಏನು? ಆಲ್ಫಾ ಮತ್ತೆ ಬೀಟಾ. ಏನಿವೆರಡು? ಝೀರೋಸ್ ಆಫ್ ದ ಪಾಲಿನೋಮಿಯಲ್. ಓಕೆ, ಸರಿ ಆಯಿತು. ಈಗ ಮುಂದೆ ಹೋಗೋಣ. ಮುಂದೆ ಏನು ಮಾಡಬೇಕು? ಒಂದು ಕೆಲಸ ಮಾಡ್ತೀನಿ. ಏನು ಅಂದರೆ, ಈ 2 ಝೀರೋಸ್ ಬಂತಲ್ಲ, ಇವೆರಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಯಾಕೆ ಮಾಡಬೇಕು? ಎದಕ್ಕೆ ಮಾಡ್ತೀನಿ ಅಂತ ಹೇಳ್ತೀನಿ ಮುಂದೆ. ಓಕೆ, ಸೊ ಸಮ್ ಆಫ್ ದ ಝೀರೋಸ್. ಏನು? ಸಮ್ ಆಫ್ ದ ಝೀರೋಸ್. ಓಕೆ, ಸೊ ಏನು ಬರ್ತದೆ ನಿಮಗೆ? ಈ ಕಡೆ 3, ಈ ಕಡೆ 1 ಅಂದರೆ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ = 3 + 1 ವಿಚ್ ಈಸ್ ಈಕ್ವಲ್ ಟು 4. ಎಷ್ಟು? ವಿಚ್ ಈಸ್ ಈಕ್ವಲ್ ಟು 4. ಆಲ್ ರೈಟ್. ಈಗ ನಮಗೆ ಫ್ಯಾಕ್ಟರೈಸೇಷನ್ ಮಾಡಿದ ಮೇಲೆ ಬಂದಿರತಕ್ಕಂಥ 2 ಝೀರೋಸ್ನ ತಗೊಂಡು ಆ್ಯಡ್ ಮಾಡಿದ್ವಿ, ನಮಗೆ 4 ಬಂತು. ಈಗೊಂದು ಮಜಾ ಹೇಳ್ತೀನಿ. ಕತೆ ಅಂದರೆ ಕತೆ ಹೇಳಲ್ಲ. ಏನು ಗೊತ್ತಾ? ನಾನು ಇಷ್ಟೆಲ್ಲ ಮಾಡಿದ್ನಲ್ಲ, ಇದೆಲ್ಲ ಮಾಡದೇನೆ ಈ ಒಂದು ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಸಮ್ ಆಫ್ ದ ಝೀರೋಸ್ನ ಫೈಂಡ್ ಔಟ್ ಮಾಡ್ತೀನಿ. ಹೌದಾ? ಹೆಂಗೆ? ಅದು ಹೆಂಗೆ ಸಾಧ್ಯ? ಹೆಂಗೆ ಅಂದರೆ, ನಾನೊಂದು ಟ್ರಿಕ್ನ ಯೂಸ್ ಮಾಡ್ತೀನಿ. ಏನು ಅಂದರೆ, ಮೈನಸ್ ಆಫ್ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವಯರ್. ಏನು? ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವಯರ್. ಓಕೆ, ಸರಿ. ಸೊ ವಾಟ್ ಈಸ್ ದ ಕೋಎಫಿಷಿಯೆಂಟ್ ಆಫ್ ಎಕ್ಸ್? ಸೊ ಇದನ್ನ ನಾನು ಮುಂದೆ ಹೇಳೋದಕ್ಕಿಂತ ಮುಂಚೆ ಒಂದು ಸಿಂಪಲ್ ವಿಷಯ ಹೇಳ್ತೀನಿ. ಏನು ಅಂದರೆ, ಈ ಒಂದು ಕ್ವಾಡ್ರೇಟಿಕ್ ಪಾಲಿನೋಮಿಯಲ್, ನಾನು ಆಗಲೇ ಹೇಳಿದೆ ಇದು ಕ್ವಾಡ್ರೇಟಿಕ್ ಪಾಲಿನೋಮಿಯಲ್. ಯಾಕೆ? ಬಿಕಾಸ್ ಹೈಯೆಸ್ಟ್ ಡಿಗ್ರಿ ಆಫ್ ದ ದಿಸ್ ಏನು ವೇರಿಯಬಲ್ ಈಸ್ 2.
ಹೌದಾ? ಹಾಗಾಗಿ ದಿಸ್ ಇಸ್ ದ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಸೊ ಈಗ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಂದ ತಕ್ಷಣ ಅದ್ರ ಜನರಲ್ ಫಾರ್ಮ್ ಏನು ಅಂತ ಕೇಳಿದರೆ ನೀವೇನಂತ ಹೇಳ್ತೀರಿ? ಸುಲಭ, ax² + bx + c. ಹೌದಾ? ಏನು? ax² + bx + c. ಓಕೆ, ಸರಿ. ಈಗ ಇದನ್ನ ಯಾಕೆ ಹೇಳಿದ್ರಿ ಅಂತ ಅಂದರೆ ಹೇಳ್ತೀನಿ. ಈಗ ನೋಡಿ, ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಇದೆ. ಹೌದಾ? ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್. ಮೈನಸ್ನ ಹಾಗೆ ಬರೀತೀನಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಲ್ಲಿ ನಾನು -8 ಅನ್ನು ತಗೋಬೇಕು, +8 ಅನ್ನು ತಗೋಬೇಕು? ಹೇಳಿ ನೋಡೋಣ. ನೋಡಿ, ನಮಗೆ ಜನರಲ್ ಫಾರ್ಮೇಟ್ ಜೊತೆಗೆ ಇದನ್ನ ಕಂಪೇರ್ ಮಾಡಿದಾಗ ಪಾಲಿನೋಮಿಯಲ್ನ +2 ಇದೆ, a ಈಸ್ ಪ್ಲಸ್, ಹೌದಾ? b ಈಸ್ ಪ್ಲಸ್, c ಈಸ್ ಆಲ್ಸೋ ಪ್ಲಸ್. ಎಲ್ಲ ಕಾನ್ಸ್ಟೆಂಟ್ ಆಗಿರ್ಬೋದು, ಕೋಎಫಿಷಿಯಂಟ್ಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಪಾಸಿಟಿವ್. ಇಲ್ಲಿನೂ ಕೂಡ ಎಲ್ಲ ಇವೆರಡು ಪಾಸಿಟಿವ್ ಇದೆ. ಆದರೆ ಇಲ್ಲಿ ಮಾತ್ರ ಮಿಡಲ್ ಬಿ ಮಾತ್ರ -8 ಇದೆ. ಹೌದಾ? ಅಂದರೆ 2x² + -8 + 6 ಫಾರ್ಮೆಟ್ ಅಲ್ಲಿ ಇರೋದು. ಹಾಗಿದ್ರೆ ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಾಗುತ್ತೆ? +8 ಅಲ್ಲ, -8. ಈ ಮೈನಸ್ ಬಿಟ್ಬಿಟ್ಟು ಒಳಗಡೆ ಇನ್ನೊಂದು -8 ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, -8. ಆಲ್ ರೈಟ್, ಸರಿ. ಸೊ ಕೋಎಫಿಷಿಯಂಟ್ ಆಫ್ x². ಸೊ ಕೋಎಫಿಷಿಯಂಟ್ ಆಫ್ x² ಏನು? 2. ಓಕೆ, ಸೊ ಹಾಗಿದ್ರೆ ಈಗ ಏನು ಬರುತ್ತೆ ಆನ್ಸರು? ಮೈನಸ್ ಇಂಟು ಮೈನಸ್ ಈಸ್ +8 ಡಿವೈಡೆಡ್ ಬೈ 2. 2 1s 2 4s 8. ಸೊ ಹಾಗಿದ್ರೆ ಉತ್ತರ ಏನು ಬಂತು? 4 ಬಂತು. ನೋಡಿ, ಚೆನ್ನಾಗಿದೆ ಅಲ್ಲ? ಇಷ್ಟೆಲ್ಲ ಮಾಡೋದ್ರ ಬದಲು ನಾನು ಏನು ಮಾಡಿದೆ, ಸೀದಾ ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸು ಮತ್ತು x² ಯೂಸ್ ಮಾಡಿಕೊಂಡು ಸಮ್ ಆಫ್ ದ ಝೀರೋನ ಫೈಂಡ್ ಔಟ್ ಮಾಡಿಬಿಟ್ಟೆ. ಹೌದೋ ಅಲ್ವೋ? ಸಮ್ ಆಫ್ ದ ಝೀರೋ ಎಷ್ಟು ಬಂತು? 4. ಇಲ್ಲಿನೂ ಅದೇ ಅಲ್ಲ ಬಂದಿದ್ದು. ಹಾಗಿದ್ರೆ ಇವೆರಡಕ್ಕೆ ಏನೋ ಸಂಬಂಧ ಇದೆ, ರಿಲೇಷನ್ ಇದೆ ಅಂತ ಆಯಿತು. ಹೌದಾ? ಹೆಂಗೆ ಇದನ್ನು ರಿಲೇಟ್ ಮಾಡೋದು ಅಂದರೆ ಇಲ್ಲಿ ಬರೀತೀನಿ. ಸಮ್ ಆಫ್ ದ ಝೀರೋಸ್ ಇಸ್ ಈಕ್ವಲ್ ಟು ಏನು? ಆಲ್ಫಾ ಪ್ಲಸ್ ಬೀಟಾ. ಹೌದಾ? ಆಲ್ಫಾ ಪ್ಲಸ್ ಬೀಟಾ ವಿಚ್ ಈಸ್ ಈಕ್ವಲ್ ಟು, ಈ ಆಲ್ಫಾ ಪ್ಲಸ್ ಬೀಟಾ ಅಂದ್ರೂ ಒಂದೇ, ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ x² ಅಂದ್ರೂ ಒಂದೇ. ಎರಡು ಈಕ್ವಲ್ ಆಯ್ತು ಈಗ. ಹೌದಾ? ಸೊ ಅದನ್ನ ಈಗ ನಾನು ಬರಿತೀನಿ ಇಲ್ಲಿ. ಮೈನಸ್ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ x². ಹೌದಾ? ಸರಿ. ಈಗ ವಿತ್ ರೆಸ್ಪೆಕ್ಟ್ ಟು ಜನರಲ್ ಫಾರ್ಮ್ ಹೇಳ್ರಿ. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್? ಬಿ ಇದೆ. ಹೌದಾ? ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್? ಬಿ ಇದೆ. ಮೈನಸ್ ಹೊರಗಡೆ ಇರೋದ್ರಿಂದ -b ಡಿವೈಡೆಡ್ ಬೈ ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ x²? a ಇದೆ. ಸೊ ಅದನ್ನ ಇಲ್ಲಿ ಬರೀರಿ a ಅಂತ. ಓಕೆ, ಸೊ ಏನ್ ಬಂತ ಹಾಗಿದ್ರೆ? ಸಮ್ ಆಫ್ ದ ಝೀರೋಸ್ ಏನು? ಸಮ್ ಆಫ್ the zeros of the polynomial. Sum of the zeros of the polynomial is equal to alpha plus beta, which is equal to minus coefficient of x divided by coefficient of x². ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಓಕೆ ಮೈನಸ್ b by a ಗೆ ಸಮಾನ. ಓಕೆ, ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ x² ಅಂದ್ರೂ ಒಂದೇ, -b by a ಅಂದ್ರೂ ಒಂದೇ. ಹೌದಾ? ಇವೆರಡನ್ನ ಅದು ರೆಪ್ರೆಸೆಂಟ್ ಮಾಡ್ತಿದೆ, -b by a. ಹಾಗಿದ್ರೆ ನಾನು ಇಲ್ಲಿ ಬರಿತೀನಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b ಡಿವೈಡೆಡ್ ಬೈ a. -b ಡಿವೈಡೆಡ್ ಬೈ a. ಓಕೆ, ಆಲ್ ರೈಟ್, ಸರಿ. ಈಗ ಸಮ್ ಆಫ್ ದ ಝೀರೋಸ್ ಕಥೆ ಆಯಿತು. ಇದೇ ರೀತಿ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೂಡ ಮಾಡಿ ತೋರಿಸ್ತೀನಿ. ಪ್ರಾಡಕ್ಟ್ ಆಫ್ ದ ಝೀರೋಸ್ ಇದೇನಿದು ಅಂದರೆ ನೋಡಿ, ಪ್ರಾಡಕ್ಟ್ ಆಫ್ ದ ಝೀರೋಸ್ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ. ಏನು? ಆಲ್ಫಾ ಇಂಟು ಬೀಟಾ. ಫೈನ್. ಸೊ ಆಲ್ಫಾ ಇಂಟು ಬೀಟಾ ಮಾಡಿದರೆ ನಿಮಗೇನು ಉತ್ತರ ಸಿಗ್ತದೆ? 3 × 1 3 ಸಿಗ್ತದೆ. ಹೌದಾ? ಏನು?
3 into 1 which is equal to 3. ಫೈನ್, ಆಲ್ ರೈಟ್. ಮುಂದೆ ನೆಕ್ಸ್ಟ್ ಕೆಲಸ ಏನು, ಈ ರೀತಿ ಏನು ಅವಾಗಲೇ ರಿಲೇಟ್ ಮಾಡಿದ್ನಲ್ಲ ಕೋಎಫಿಷಿಯೆಂಟ್ಸ್ ಜೊತೆಗೆ, ಹಾಗೆ ಇವಾಗಲೂ ರಿಲೇಟ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಏನನ್ನ? ಕೋಎಫಿಷಿಯೆಂಟ್ಸ್ ಆಫ್ ದಿಸ್ ಪಾಲಿನೋಮಿಯಲ್. ಆದರೆ ಹೆಂಗೆ ಅಂದರೆ ನಾನು ಇವಾಗ ಇದೇ ಫಾರ್ಮೆಟಲ್ಲಿ ಬರಿತೀನಿ, ಸ್ವಲ್ಪ ಡಿಫ್ರೆಂಟ್. ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಅಂತ ಆವಾಗಲೇ ಬರೋದ್ನಲ್ಲ, ಈ ಸಲ ಏನು ಬರಿತೀನಿ? ಕಾನ್ಸ್ಟೆಂಟ್. ಏನು? ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವೇರ್. ಏನು? ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವಯರ್. ಓಕೆ, ಸೊ ವಾಟ್ ಈಸ್ ದ ಕಾನ್ಸ್ಟೆಂಟ್ ಟರ್ಮ್? ಏನಿದೆ ಕಾನ್ಸ್ಟೆಂಟ್ ಟರ್ಮ್? ನಮಗೆ 6 ಇದೆ, ಹೌದಾ? ಏನಿದೆ? 6 ಇದೆ. ಇಲ್ಲಿದೆ 6 ಡಿವೈಡೆಡ್ ಬೈ ವಾಟ್ ಈಸ್ ದ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವಯರ್? 2 ಇದೆ, 2 ಇದೆ, ಹೌದಾ? ಈಗ ಇದನ್ನು ಕ್ಯಾನ್ಸಲ್ ಮಾಡಿದರೆ 2 1s 2 3s 6. ಏನು ಬಂತು? 3 ಬಂತು. ಇಲ್ಲೇನು ಬಂತು? 3 ಬಂತು. ಹಾಗಿದ್ರೆ ಏನಾಯಿತು? ಇವೆರಡಕ್ಕೂ ಒಂದು ರಿಲೇಷನ್ಶಿಪ್ ಇದೆ. ಏನು? ಹೆಂಗೆ ಅಂದರೆ ಕಾನ್ಸ್ಟೆಂಟ್ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಜನರಲ್ ಫಾರ್ಮ್ ಏನಂತ ತಗೊಳ್ತೀರಿ? ಸಿ ಅಂತ ತಗೊತೀರಿ, ಹೌದಾ? ಸೊ ಹಾಗಿದ್ರೆ ಕಾನ್ಸ್ಟೆಂಟ್ ಟರ್ಮ್ ಈಸ್ ನಥಿಂಗ್ ಬಟ್ ಸಿ ಡಿವೈಡೆಡ್ ಬೈ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೇನು? ಎ, ಹೌದಾ? ಈ ಸಿ ಬೈ ಎ ಯಾವುದಕ್ಕೆ ಈಕ್ವಲ್ಲು? ಆಲ್ಫಾ ಇಂಟು ಬೀಟಾಕ್ಕೆ ಈಕ್ವಲ್ಲು. ಯಾವುದಕ್ಕೆ ಈಕ್ವಲ್ಲು? ಆಲ್ಫಾ ಇಂಟು ಬೀಟಾಕ್ಕೆ ಈಕ್ವಲ್ಲು. ಅರ್ಥ ಆಯ್ತಾ? ಕ್ಲಿಯರ್? ಓಕೆ, ಸೊ ಹಾಗಿದ್ರೆ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಲ್ಫಾ ಇಂಟು ಬೀಟಾ ಯಾವುದಕ್ಕೆ ಈಕ್ವಲ್ ಆಯಿತು? ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವೇರಿಗೆ ಈಕ್ವಲ್ ಆಯಿತು, ಹೌದಾ? ಸೊ ಕಾನ್ಸ್ಟೆಂಟ್ ಟರ್ಮ್ ಅಂದರೆ ಸಿ, ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎ. ಫೈನ್, ಓಕೆ, ಆಲ್ ರೈಟ್. ಸೊ ಇಲ್ಲಿಗೆ ನಮ್ಮ ಈ ಒಂದು ರಿಲೇಷನ್ಶಿಪ್ ಕಾನ್ಸೆಪ್ಟ್ ಏನಿದೆಯಲ್ಲ ಇದು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತಿದ್ದೀನಿ. ಓಕೆ ಓಕೆ, ಫೈನ್, ಗ್ರೇಟ್. ಸೊ ಈಗ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಸಮ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಇಂಟು ಬೀಟಾ ಅಂದರೆ ಪ್ರಾಡಕ್ಟ್ ಆಫ್ ದ ಝೀರೋಸ್ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ವಿಚ್ ಇಸ್ ಈಕ್ವಲ್ ಟು ಸಿ ಬೈ ಎ. ಓಕೆ, ಸೊ ಇದನ್ನ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ ತಲೆಯೊಳಗೆ. ಇಷ್ಟು ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತು ಅಂದರೆ ಪ್ರಾಬ್ಲಮ್ಸ್ನ ಆರಾಮಾಗಿ ಸಾಲ್ವ್ ಮಾಡ್ಬಿಡ್ಬೋದು. ಓಕೆ, ಸರಿ. ಈಗ ಒಂದು ಪ್ರಶ್ನೆ ಸಾಲ್ವ್ ಮಾಡೋಣ. ಓಕೆ, ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 10 ಅಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ದ ಕೋಎಫಿಷಿಯೆಂಟ್ಸ್. ನಾವು ಅದನ್ನೇ ಅಲ್ವಾ ಕಲ್ತಿದ್ದು. ಸೊ ರಿಲೇಷನ್ಶಿಪ್ನ ನಾವು ವೆರಿಫಿಕೇಶನ್ ಮಾಡುವಂಥ ಕೆಲಸ ಇದು. ಓಕೆ, ಫೈನ್. ಮೊದಲೇನು ಮಾಡಬೇಕು? ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಕೊಟ್ಟರೆ? ವಾಟ್ ಈಸ್ ದ ಕ್ವೆಶನ್? ಎಕ್ಸ್ ಸ್ಕ್ವಯರ್ ಮೈನಸ್ 7x, ಎಕ್ಸ್ ಸ್ಕ್ವಯರ್ ಮೈನಸ್ 7x ಪ್ಲಸ್ 10 ಕೊಟ್ಟಾರೆ, ಹೌದಾ? ಈಗ ಮೊದಲನೇ ಕೆಲಸ ಏನು? ಮಿಡಿಲ್ ಟರ್ಮ್ನ ಸ್ಪ್ಲಿಟ್ ಮಾಡುವಂಥ ಕೆಲಸ. ಇಲ್ಲಿ ಎಕ್ಸ್ ಸ್ಕ್ವಯರ್ ಜೊತೆ ಯಾವುದೇ ಕೋಎಫಿಷಿಯೆಂಟ್ ಇಲ್ಲ, ಸೊ 10 ಒಂದೇ ತಗೊತೀನಿ. ಸೊ 10, ಈಗ ನಾವು 2 ನಂಬರ್ನ ತಗೋಬೇಕು, ಆ ನಂಬರ್ನ ಮಲ್ಟಿಪ್ಲೈ ಮಾಡಿದರೆ 10 ಬರಬೇಕು, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಮೈನಸ್ 7 ಬರಬೇಕು. ಅಂಥ ನಂಬರ್ ಯಾವುದು? ತುಂಬ ಸಿಂಪಲ್, -5 -2. -5 -2 ಈಸ್ -7, -5 ಇಂಟು -2 ಈಸ್ ಪ್ಲಸ್ 10. ಓಕೆ, ಈಗ ಸ್ಪ್ಲಿಟ್ ಮಾಡೋಣ ಮಿಡಲ್ ಟರ್ಮ್ನ. ಎಕ್ಸ್ ಸ್ಕ್ವಯರ್ ಮೈನಸ್ 5x ಮೈನಸ್ 2x ಪ್ಲಸ್ 10, ಹೌದಾ? ಈಗ ನೆಕ್ಸ್ಟ್ ಕೆಲಸ ಏನು? ಇವೆರಡನ್ನ ಗ್ರೂಪ್ ಮಾಡುವಂಥದ್ದು, ಹೌದಾ? ಎಕ್ಸ್ ಇಂಟು ಎಕ್ಸ್ ಮೈನಸ್ 5 ಒಂದಾದರೆ ಈ ಕಡೆಗೆ ಕಾಮನ್ ಏನು? 2 ಮೈನಸ್ 2 ಇಂಟು ಎಕ್ಸ್ನ ಹಾಗೆ ಬರಿತೀನಿ. ಇಲ್ಲಿ -2 ಜೊತೆ ಏನನ್ನ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ 10 ಬರ್ತದೆ, -5, ಹೌದಾ? ಸರಿಗದಲ್ಲ? ಓಕೆ, ಈಗ ನೋಡಿ, ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 0 ಒಂದಾದರೆ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಇನ್ನೊಂದಾಯಿತು, ಹೌದಾ? ಎಕ್ಸ್ ಮೈನಸ್ 2 ಒಂದು, ಎಕ್ಸ್ ಮೈನಸ್ 5 ಒಂದು. ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 5. ಹಾಗೆ ಈ ಕಡೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 2 ಬಂತು. ಎಕ್ಸ್ ವ್ಯಾಲ್ಯೂ 5 ಮತ್ತು 2. ಓಕೆ, ನೆಕ್ಸ್ಟ್ ಕೆಲಸ ಏನು ಮಾಡ್ತೀರಿ?
ಆಲ್ಫಾ ಮತ್ತೆ ಬೀಟಾ ಅಂತ ಹೇಳಿ ತಗೊಂತೀರಿ. ದಿಸ್ ಇಸ್ ಆಲ್ಫಾ, ದಿಸ್ ಇಸ್ ಬೀಟಾ, ದಿಸ್ ಇಸ್ ಆಲ್ಫಾ, ದಿಸ್ ಇಸ್ ಬೀಟಾ. ಈಗ ನಮಗೆ ಝೀರೋಸ್ ಸಿಕ್ತು. ಫೈಂಡ್ ದ ಝೀರೋಸ್ ಅಂತ ಹೇಳಿದ್ರಲ್ಲ, ಝೀರೋಸ್ನ ಫೈಂಡ್ ಔಟ್ ಮಾಡಿದಾಯ್ತು. ನೆಕ್ಸ್ಟ್ ಕೆಲಸ ವೆರಿಫೈ ಮಾಡುವಂಥದ್ದು. ಹೌದಾ? ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ದ ಕೋಎಫಿಷಿಯೆಂಟ್ಸ್. ಓಕೆ, ಸೊ ಇಲ್ಲಿ ಕಂಟಿನ್ಯೂ ಮಾಡೋಣ. ಹೌ ಟು ವೆರಿಫೈ ಇಟ್? ಹೌ ಟು ವೆರಿಫೈ ಇಟ್? ಸಿಂಪಲ್. ಇವಾಗ ತಾನೇ ನಾವು ನೋಡಿದ್ವಿ ಸಮ್ ಆಫ್ ದ ಝೀರೋಸ್. ಬರ್ಕೊಳ್ರಿ, ಸಮ್ ಆಫ್ ದ ಝೀರೋಸ್. ಹೌದಾ? ಏನಿದು? ಆಲ್ಫಾ ಪ್ಲಸ್ ಬೀಟಾ. ಹೌದಾ? ಅಥವಾ ಇಷ್ಟೆಲ್ಲ ಪುರಾಣ ಯಾಕೆ ಬರೆಯೋದು? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಬರಿತೀನಿ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಸಮ್ ಆಫ್ ದ ಝೀರೋಸ್. ಇದು ಕೋಎಫಿಷಿಯೆಂಟಿಗೆ ಹೆಂಗೆ ರಿಲೇಟ್ ಆಗಿರುತ್ತೆ? ಮೈನಸ್ ಬಿ ಬೈ ಎ ಅಂತ. ಹೌದಾ? ಮೈನಸ್ ಬಿ ಬೈ ಎ ಇದು ಕೋಎಫಿಷಿಯೆಂಟ್ಸ್ಗಳು, ಇದು ಸಮ್ ಆಫ್ ದ ಝೀರೋಸ್. ಓಕೆ, ಫೈನ್. ಆಲ್ಫಾ ಪ್ಲಸ್ ಬೀಟಾ 5 ಪ್ಲಸ್ 2. ಹೌದಾ? 5 ಪ್ಲಸ್ 2 ಇಸ್ ಈಕ್ವಲ್ ಟು ಮೈನಸ್, ಹಾಗೆ ಬರೀರಿ, ಬಿ ವ್ಯಾಲ್ಯೂ ಏನು ತಗೊಳ್ತೀರಿ ಇಲ್ಲಿ? ಮೈನಸ್ 7 ತಗೊಳ್ತೀರಿ. ಹೌದಾ? ಮೈನಸ್ 7 ಡಿವೈಡೆಡ್ ಬೈ ಎ ಎಷ್ಟದೆ? 1 ಅದೇ. ಕರೆಕ್ಟಾ? ಈಗ ನೋಡಿ, 5 ಪ್ಲಸ್ 2 ಈಸ್ 7 ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 7. ಹಾಗಿದ್ರೆ 7 ಈಸ್ ಈಕ್ವಲ್ ಟು 7 ಆಯಿತು. ಏನು? ಇದು ಸಮ್ ಆಫ್ ದ ಝೀರೋಸ್ ಕಥೆ ಆಯಿತು. ದಿಸ್ ಈಸ್ ಸಮ್ ಆಫ್ ದ ಝೀರೋಸ್. ಸಮ್ ಆಫ್ ದ ಝೀರೋಸ್. ಈಗ ಪ್ರಾಡಕ್ಟ್ ಆಫ್ ದ ಝೀರೋಸಿಗೆ ಹೋಗೋಣ. ಓಕೆ, ಪ್ರಾಡಕ್ಟ್ ಆಫ್ ದ ಝೀರೋಸ್. ಪ್ರಾಡಕ್ಟ್ ಆಫ್ ದ ಝೀರೋಸ್ ಏನಿಲ್ಲಿ? ಆಲ್ಫಾ ಇಂಟು ಬೀಟಾ is equal to C divided by A. What is alpha into beta? 5 into 2. ಬರೀರಿ, 5 into 2 is equal to C divided by A. C ಎಷ್ಟು? ಕಾನ್ಸ್ಟೆಂಟ್ ಟರ್ಮ್ 10 divided by A ಎಷ್ಟು? x ಸ್ಕ್ವೇರ್ ಕೋಎಫಿಷಿಯೆಂಟ್ A ಎಷ್ಟು? 1. 10 by 1. ಬರೀರಿ ಇಲ್ಲಿ 10 divided by 1. ಹಾಗಿದ್ರೆ you will get 5 2s are 10 is equal to 10. ಎರಡೂ ಕಡೆಗೂ ಸೇಮ್. ಸಮ್ ಆಫ್ ದ ಝೀರೋಸು ಸೇಮ್ ಬಂತು, ಪ್ರಾಡಕ್ಟ್ ಆಫ್ ದ ಝೀರೋಸು ಸೇಮ್ ಬಂತು. ಸೊ ಹೆನ್ಸ್ ವೆರಿಫೈಡ್. ಹೌದಾ? ಹೆನ್ಸ್ ವೆರಿಫೈಡ್. ಓಕೆ, ಅರ್ಥ ಆಯ್ತಾ? ಆಲ್ ರೈಟ್. ಇಷ್ಟೇ, ಸಿಂಪಲ್, ತುಂಬ ಸಿಂಪಲ್. ಫಸ್ಟು ಝೀರೋಸ್ನ ಫೈಂಡ್ ಔಟ್ ಮಾಡ್ತೀರಿ, ಆಮೇಲೆ ಸಮ್ ಆಫ್ ದ ಝೀರೋಸ್ ಇಸ್ ಈಕ್ವಲ್ ಟು, ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಪ್ಲಸ್ ಬೀಟಾ ಬೇರೆ, ಈ ಕಡೆ LHS ಮಾಡಬೇಕು, ಮೈನಸ್ ಬಿ ಬೈ ಎ ಸೆಪ್ರೇಟ್ ಆಗಿ ಅದು ಕೋಎಫಿಷಿಯೆಂಟ್ಸ್ನ ತಗೊಂಡು ಮಾಡಬೇಕು. ಅರ್ಥ ಆಯ್ತಾ? ಓಕೆ, ಫೈನ್. ಈಗ ವೆರಿಫೈ ಮಾಡಿದಾಯಿತು. ನೆಕ್ಸ್ಟ್ ಪ್ರಶ್ನೆ ಸಾಲ್ವ್ ಮಾಡೋಣ. ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯೆಂಟ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನೋಮಿಯಲ್. ಫಸ್ಟ್ ಕೆಲಸ ಏನು? ಝೀರೋನ ಫೈಂಡ್ ಔಟ್ ಮಾಡೋದು. ಸೊ ಎಕ್ಸ್ ಸ್ಕ್ವಯರ್ ಮೈನಸ್ 3, ರೈಟ್? ಸೊ ಇದು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಹೌದು. ಈಗ ಇದನ್ನ ಸ್ಪ್ಲಿಟ್ ಮಾಡೋಣ ಅಂದರೆ ಇಲ್ಲಿ ನಮಗೆ ಎಕ್ಸ್ ಕೋಎಫಿಷಿಯೆಂಟ್ ಆಗಲಿ ಅಥವಾ ಎಕ್ಸ್ ಆಗಲಿ, ಹೌದಾ, ಕೊಟ್ಟೇ ಇಲ್ಲ. ಏನು ಮಾಡೋದು ಹಾಗಿದ್ರೆ? ವಾಟ್ ಟು ಡೂ ಅಂದರೆ ಇದನ್ನು ನೋಡಿದ ತಕ್ಷಣ ನನ್ನ ತಲೆಯಲ್ಲಿ ಏನು ಬರುತ್ತೆ? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಒಂದು ಫಾರ್ಮುಲಾ ನೆನಪಾಗ್ತದೆ. ಆ ಒಂದು ಫಾರ್ಮೆಟಲ್ಲಿ ಇಲ್ಲ ಇದು, ಹೌದೋ ಅಲ್ವೋ? ಎಕ್ಸ್ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ನೆನಪಾಗುತ್ತೆ, ಹೌದಾ? ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನ ಆ ಒಂದು ಫಾರ್ಮೆಟಲ್ಲಿ ಬರಿತೀನಿ. ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಫ್ ಸಪೋಸ್ ದಿಸ್ ಈಸ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬೋದಲ್ವಾ, ಸ್ಪ್ಲಿಟ್ ಮಾಡೋದು. ಆದರೆ ಹೆಂಗೆ ಸ್ಪ್ಲಿಟ್ ಮಾಡ್ತೀರಾ? 3 ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. 3 ಈಸ್ ನಾಟ್ ದ ಪರ್ಫೆಕ್ಟ್ ಸ್ಕ್ವೇರ್. ಆದರೆ ನನಗೆ ಒಂದು ವಿಷಯ ಗೊತ್ತು, √3 ಇಂಟು √3 ಈಸ್ ನಥಿಂಗ್ ಬಟ್ 3. ಹೌದಾ? ಆಮ್ ಐ ರೈಟ್? ಎಸ್, ಎಕ್ಸಾಕ್ಟ್ಲಿ ರೈಟ್. ಸೊ ಹಾಗಿದ್ರೆ ನಾನು ಎಕ್ಸ್ ಸ್ಕ್ವಯರ್, ಓಕೆ, ಎಕ್ಸ್ ಸ್ಕ್ವಯರ್ ಮೈನಸ್ √3 ಹೋಲ್ ಸ್ಕ್ವಯರ್ ಅಂತ ಬರಿಬೋದು. ಯಾಕೆ ಹಿಂಗೆ ಬರ್ದೆ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವಯರ್ ಹಾಗೆ ಇರಲಿ, 3 ಬದಲಾಗಿ √3 ಸ್ಕ್ವಯರ್ ಅಂತ ಬರೆದ್ರೆ
ಏನಾಗುತ್ತೆ, ನಾನೇನು ಹೇಳಿದೆ, ಇದನ್ನ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟಲ್ಲಿ ಬರ್ಕೋಬೇಕಾಗಿತ್ತು. ಸ್ಪ್ಲಿಟ್ ಮಾಡ್ಬೇಕಂದ್ರೆ ಬರ್ಕೋಬೇಕಲ್ಲ ಆ ಒಂದು ಫಾರ್ಮೆಟಲ್ಲಿ. ಹೌದಾ? ಸಪೋಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 16 ಇತ್ತು ಅಂತ ಇಟ್ಕೊಳ್ರಿ. ನಾವು ಈಸಿಯಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಅಂತ ಹೇಳಿ ಇದನ್ನು ಚೇಂಜ್ ಮಾಡ್ಕೊಂಡ್ಬಿಡ್ತಿದ್ವಿ. ಆದರೆ ಇಲ್ಲಿ ಹಂಗಿಲ್ಲ. 3 ಏನು, ಇಟ್ಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ ಈ 3ನ √3 ಹೋಲ್ ಸ್ಕ್ವಯರ್ ಅಂತ ಬರ್ಕೊತಿದ್ದೀನಿ. ಈಗ ಸಪೋಸ್ ನಾನು ರೂಟ್ ಮತ್ತೆ ಸ್ಕ್ವಯರ್ನ ಕ್ಯಾನ್ಸಲ್ ಮಾಡಿದರೆ ನನಗೆ ವಾಪಸ್ ಅಗೇನ್ 3ನೇ ಉಳ್ಕೊಂತದೆ. ಸೊ ಎಕ್ಸ್ ಸ್ಕ್ವಯರ್ ಮೈನಸ್ 3ನೇ ಉಳಿಯುತ್ತೆ. ಅದರ ಮೂಲ ರೂಪ ಏನು ಚೇಂಜ್ ಆಗಲ್ಲ. ಓಕೆ, ನಾವು ಎಕ್ಸ್ ಸ್ಕ್ವಯರ್ ಮೈನಸ್ √3 ಹೋಲ್ ಸ್ಕ್ವಯರ್ ಅಂತ ಬರ್ತದೆ. ಈಗ ಇದನ್ನು ಸ್ಪ್ಲಿಟ್ ಮಾಡಿ a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮೆಟಲ್ಲಿದೆ. ಹೌದಾ? ಸೊ ಎಕ್ಸ್ ಪ್ಲಸ್ √3 ಇಂಟು ಎಕ್ಸ್ ಮೈನಸ್ √3. ಕರೆಕ್ಟಾ? ರೈಟ್. ಓಕೆ, ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ √3 ಒಂದಾದರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ √3 ಇನ್ನೊಂದು. ಏನಿವೆರಡು? ಝೀರೋಸ್ ಆಫ್ ದ ಪಾಲಿನೋಮಿಯಲ್. ಹೌದಾ? ಏನಿವೆರಡು? ಝೀರೋಸ್ ಆಫ್ ದ ಪಾಲಿನೋಮಿಯಲ್. ಒಂದು ಮೈನಸ್ √3 ಇನ್ನೊಂದು ಪ್ಲಸ್ √3. ಓಕೆ, ಸೊ ಹಾಗಿದ್ರೆ ದಿಸ್ ಇಸ್ ಆಲ್ಫಾ, ಇದು ನಮ್ಮ ಬೀಟಾ. ಅರ್ಥ ಆಯ್ತಾ? ಝೀರೋ ಸಿಕ್ಕಿದ್ವು. ಈಗ ರಿಲೇಶನ್ಶಿಪ್ನ ವೆರಿಫೈ ಮಾಡಬೇಕು. ಸೊ ಇಲ್ಲಿ ಮಾಡೋಣ. ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಹೌದಾ? ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದರೆ ನಾನು ಇಲ್ಲಿ ಒಮ್ಮೆ ಬರೀತೀನಿ. ಏನಂತ ಬರೀಲಿ? ಎ ಬಿ ಸಿಗಳ ವ್ಯಾಲ್ಯೂನ ಬರೀತೀನಿ. ಏನು? ಎ ಬಿ ಸಿ. ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಎಕ್ಸ್ ಸ್ಕ್ವಯರ್ ಹಿಂದೆ ಇರೋದು ಕೋಎಫಿಷಿಯಂಟ್ ಎ. ಎ ಈಸ್ 1. ಬಿ ಇಲ್ಲೇ ಇಲ್ಲ. ಎಕ್ಸ್ ಜೊತೆ ಬಿ ಇರುತ್ತೆ. ಎಕ್ಸ್ ಇಲ್ಲ ಅಂದರೆ ಬಿ ಎಲ್ಲಿಂದ ಬರುತ್ತೆ? 0. ಸಿ ವ್ಯಾಲ್ಯೂ ಈಸ್ -3. ಓಕೆ, ಸಿ ವ್ಯಾಲ್ಯೂ ಎಷ್ಟಾಯಿತು? -3 ಆಯಿತು. ಸರಿ, ಈಗ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೈನಸ್ √3 ಪ್ಲಸ್ √3. ಹೌದಾ? ಆಲ್ಫಾ ಏನು ಮೈನಸ್ √3, ಬೀಟಾ ಏನು ಪ್ಲಸ್ √3 ಇಸ್ ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ ಏನು 0 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನು 1. ಸೊ ಏನು ಬರುತ್ತೆ? -√3 ಪ್ಲಸ್ √3 ಕ್ಯಾನ್ಸಲ್ ಆಗಿ 0 ಉಳಿಯುತ್ತೆ. ಈ ಕಡೆಗೂ 0. 0/1 ಈಸ್ 0. ವೆರಿಫೈಡ್. ಏನಿವೆರಡು? ಸಮ್ ಆಫ್ ದ ಝೀರೋಸ್. ಓಕೆ, ಸೊ ಸಮ್ ಆಫ್ ದ ಝೀರೋಸ್. ಓಕೆ, ಅದೇ ರೀತಿ ಪ್ರಾಡಕ್ಟ್ ಆಫ್ ದ ಝೀರೋಸ್ನ ನೋಡೋಣ. ಪ್ರಾಡಕ್ಟ್ ಆಫ್ ದ ಝೀರೋಸ್. ಪ್ರಾಡಕ್ಟ್ ಆಫ್ ದ ಝೀರೋಸ್. ಸೊ ಪ್ರಾಡಕ್ಟ್ ಆಫ್ ದ ಝೀರೋಸ್ ಏನನ್ನ ಹೇಳುತ್ತೆ? ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ರೈಟ್? ಸೊ ವಾಟ್ ಈಸ್ ಆಲ್ಫಾ ಇಂಟು ಬೀಟಾ? ಮೈನಸ್ √3 ಇಂಟು ಪ್ಲಸ್ √3. ಹೌದಾ? ಮೈನಸ್ √3 ಇಂಟು ಪ್ಲಸ್ √3. ಕರೆಕ್ಟಾ? ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಸಿ ಎಷ್ಟು? -3 ಡಿವೈಡೆಡ್ ಬೈ ಎ ಎಷ್ಟು? 1. ಕರೆಕ್ಟಾ? ಎ ಈಸ್ 1. ಓಕೆ, ಈಗ ನೋಡಿ √3 ಇಂಟು √3 ಈಸ್ √9. √9 ವ್ಯಾಲ್ಯೂ ಏನು? +3 ಪ್ಲಸ್ ಆರ್ -3. ಹೌದಾ? ಆದರೆ ನಾನಿಲ್ಲಿ +3ನ ತಗೊತೀನಿ. ಓಕೆ, ಮೈನಸ್ ಆಫ್ 3 ಅಷ್ಟೇ ಇಸ್ ಈಕ್ವಲ್ ಟು -3/1 ಈಸ್ -3. ಹಾಗಿದ್ರೆ ಏನಾಯಿತು? -3 ಇಸ್ ಈಕ್ವಲ್ ಟು -3 ಬಂತು. ಎರಡು ಈಕ್ವಲ್ ಅಂತ ಗೊತ್ತಾಯಿತು. ಸೊ ಹಾಗಿದ್ರೆ ಇಲ್ಲಿ ಬರೀರಿ ಹೆನ್ಸ್ ವೆರಿಫೈಡ್ ಅಂತ. ಹೆನ್ಸ್ ವೆರಿಫೈಡ್. ಓಕೆ, ಫೈನ್. ಈ ರೀತಿಯಾಗಿ ಕೊಟ್ಟಾಗ, ಈ ರೀತಿ ಯಾವುದೇ ಟರ್ಮ್ಸ್ ಕೊಟ್ಟಿರಲಿ, ಅವುಗಳನ್ನು ನೀವೇನು ಮಾಡಬೇಕು? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟಲ್ಲಿ ಬರ್ಕೊಂಡು ನಂತರ ಸ್ಪ್ಲಿಟ್ ಮಾಡಬೇಕು. ನೆನ್ಪಿಟ್ಕೊಳ್ರಿ. ಓಕೆ, ಸರಿ. ಈಗ ಮುಂದೆ ಹೋಗೋಣ. ಈ ಪ್ರಶ್ನೆ ಅರ್ಥ ಆಯ್ತಲ್ಲ? ಓಕೆ, ಫೈನ್. ಈಗ ಮುಂದೆ find a quadratic polynomial. The sum and the product of whose zeros are -3 and 2 respectively. ಇಷ್ಟೊತ್ತು ಪಾಲಿನೋಮಿಯಲ್ ಕೊಟ್ಟಿರ್ತಿದ್ರು. ನಾವು ಸಮ್ ಅಂಡ್ ಝೀರೋಸ್ ಆಫ್ ದ ಪಾಲಿನೋಮಿಯಲ್ನ ಫೈಂಡ್ ಔಟ್ ಮಾಡಿ ಅವುಗಳ ರಿಲೇಶನ್ಶಿಪ್ನ ವೆರಿಫೈ ಮಾಡ್ತಿದ್ವಿ. ಇವಾಗ ಹೆಂಗೆ ಗೊತ್ತಾ? ಪ್ರಶ್ನೆ ಒಂಚೂರು ಚೇಂಜ್. ಹೆಂಗೆ ಅಂದರೆ
ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ನ ನಾವೇ ಫೈಂಡ್ ಔಟ್ ಮಾಡಬೇಕು, ಬದಲಾಗಿ ಅವರು ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಫ್ ದಟ್ ಪಾಲಿನೋಮಿಯಲ್ ಕೊಟ್ಬಿಟ್ಟಾರೆ. ಏನು ಕೊಟ್ಟಾರೆ? -3 and 2. ಏನು? ಆಲ್ಫಾ ಪ್ಲಸ್ ಬೀಟಾ. ಹೌದಾ? ಸಮ್ ಆಫ್ ದ ಝೀರೋಸ್ ಅಂದ್ರೆ ಏನು? -3 ಅಂತ ಕೊಟ್ಟಾರೆ. ಹೌದಾ? ದೆನ್ ಆಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಾರೆ? 2. ಓಕೆ, ಫೈನ್. ಈಗ ನೋಡಿ, ನಮಗೊಂದು ವಿಷಯ ಗೊತ್ತು. ಅದೇನು? ಆಲ್ಫಾ ಇಂಟು ಬೀಟಾ, ಆಲ್ಫಾ ಪ್ಲಸ್ ಬೀಟಾ ಯಾವುದಕ್ಕೆ ಈಕ್ವಲ್ಲು? -b/a ಈಕ್ವಲ್, ಇಸ್ ಈಕ್ವಲ್ ಟು -b ಡಿವೈಡೆಡ್ ಬೈ ಎ. ಇದು ಆಲ್ಫಾ ಇಂಟು ಬೀಟಾ ಯಾವುದಕ್ಕೆ ಈಕ್ವಲ್ಲು? c ಡಿವೈಡೆಡ್ ಬೈ ಎ. ಕರೆಕ್ಟಾ? ಓಕೆ. ಈಗ ನೋಡ್ರಿ, ಈ ಮೈನಸ್ ಹಂಗೆ ಇರಲಿ. ಓಕೆ, ಈ ಮೈನಸ್ಸು ಹಂಗೆ ಇರಲಿ. ಈ ಬಿ ಜಾಗದಲ್ಲಿ -3ನ ಬರೀರಿ, ಡಿವೈಡೆಡ್ ಬೈ ಎ ಏನೂ ಇಲ್ಲ, ಹಾಗಾಗಿ 1 ಬರ್ಕೊಂತೀನಿ. ಈಸ್ ಈಕ್ವಲ್ ಟು ಸಿ ಏನಿದೆ 2 ಅಂತ ಬರೀರಿ, ಡಿವೈಡೆಡ್ ಬೈ ಎ 1 ಅಂತ ಬರ್ಕೊಳ್ರಿ. ಅರ್ಥ ಆಯ್ತಾ? ಅಂದರೆ ಇಲ್ಲಿ ನೋಡಿ, ಇವಾಗ ನೀವು ಅಬ್ಸರ್ವ್ ಮಾಡ್ರಿ. ಏನು ಅಬ್ಸರ್ವ್ ಮಾಡ್ತೀರಾ? ಮೈನಸ್ ಇಂಟು ನೋಡಿ, ಈ ಮೈನಸ್ ಏನಿದೆ ಅಲ್ಲ, ಇದನ್ನ ನೀವು ಹಾಗೆ ಬರ್ಕೋಬೇಕು. ಆಮೇಲೆ ಕೊಟ್ಟಿರೋಂಥ ವ್ಯಾಲ್ಯೂನ ಒಳಗಡೆ ಬರೀಬೇಕು, ಬ್ರಾಕೆಟ್ ಒಳಗಡೆ. ಓಕೆ, ಸೊ ಮೈನಸ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. -3 ಇರಬೇಕದು. ಸೊ ವಾಟ್ ಯು ವಿಲ್ ಗೆಟ್? +3 ಡಿವೈಡೆಡ್ ಬೈ 1. ಇದು +2 ಡಿವೈಡೆಡ್ ಬೈ 1. ಹಾಗಿದ್ರೆ ಇಲ್ಲಿ ನೋಡಿ, ಎ ವ್ಯಾಲ್ಯೂ ಎರಡೂ ಕಡೆಯಲ್ಲಿ 1 ಇದೆ. ಹೌದಾ? ಎ ಇಸ್ ಈಕ್ವಲ್ ಟು 1. ಓಕೆ, ಬಿ ವ್ಯಾಲ್ಯೂ ಎಷ್ಟಿದೆ? ವಾಟ್ ಈಸ್ ಬಿ? +3 ಬಂತು. ಹೌದಾ? ಸೊ ಸಿ ವ್ಯಾಲ್ಯೂ ಎಷ್ಟಿದೆ? 2 ಬಂತು. ಹಾಗಿದ್ರೆ ನಾನು ಇವಾಗ ಈಕ್ವೇಷನ್ನ ಫಾರ್ಮ್ ಮಾಡ್ಬೋದಲ್ಲ, ಪಾಲಿನೋಮಿಯಲ್ನ ಫೈಂಡ್ ಔಟ್ ಮಾಡ್ಬೋದಲ್ಲ. ಸೊ 1a ಇಂಟು ಎಕ್ಸ್ ಸ್ಕ್ವಯರ್ ಇರುತ್ತೆ. ದೇರ್ ಫೋರ್ ಎಕ್ಸ್ ಸ್ಕ್ವಯರ್ 1 ಇಂಟು ಎಕ್ಸ್ ಸ್ಕ್ವಯರ್. ದೆನ್ ಬಿ ಇಂಟು ಎಕ್ಸ್ ಇರುತ್ತೆ. ಸೊ +3 ಇಂಟು ಎಕ್ಸ್, ಕಾನ್ಸ್ಟೆಂಟ್ ಆಸ್ ಇಟ್ ಈಸ್. ಸೊ +2. ಏನಿದು? ನಮ್ಮ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ವಾಟ್ ಈಸ್ ದಿಸ್? ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಅರ್ಥ ಆಯ್ತಾ? ಓಕೆ, ಫೈನ್. ಈಗ ನೆಕ್ಸ್ಟ್ ಏನು? ಇಷ್ಟೇ ಪ್ರಶ್ನೆ ಇದ್ದಿದೆ, ಇಷ್ಟು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ನ ಫೈಂಡ್ ಔಟ್ ಮಾಡ್ರಿ ಅಂತ ಮಾಡಿದ್ವಿ. ಸೊ ನೋಡಿ, ಈ ರೀತಿನೂ ಪ್ರಶ್ನೆ ಬರುತ್ತೆ. ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನೋಮಿಯಲ್, ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿ ನಾವು ಪಾಲಿನೋಮಿಯಲ್ನ ನಾವೇ ತಯಾರು ಮಾಡಬೇಕು, ಕ್ರಿಯೇಟ್ ಮಾಡಬೇಕು. ಓಕೆ, ಇದೊಂದು ರೀತಿ ಪ್ರಶ್ನೆ. ಈಗ ಮುಂದೆ ಹೋಗೋಣ. ಓಕೆ, ಮುಂದೆ ಸೊ ಕ್ಯೂಬಿಕ್ ಪಾಲಿನೋಮಿಯಲ್. ಇಷ್ಟೋ ತನಕ ಕ್ವಾಡ್ರೆಟಿಕ್ ನೋಡಿದ್ವಲ್ಲ, ಇದೇ ರೀತಿ ಕ್ಯೂಬಿಕ್. ಸೊ ಕ್ಯೂಬಿಕ್ ನಿಮಗೆ ಕೇಳೋದು ತುಂಬ ಕಡಿಮೆ, ಬಟ್ ಆದರೂ ತಿಳ್ಕೊಂಡಿರಬೇಕು. ಹೌದಾ? ಸೊ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ನ ರಿಲೇಷನ್ಶಿಪ್ ಅಂದರೆ ಕೋಎಫಿಷಿಯೆಂಟ್ಸ್ ಆಫ್ ಝೀರೋಸ್, ಹಾಗೆ ನಿಮ್ಮ ಝೀರೋಸ್ ಆಫ್ ದ ಪಾಲಿನೋಮಿಯಲ್ನ ರಿಲೇಷನ್ಶಿಪ್ ನಿಮಗೆ ಅರ್ಥ ಆಯಿತು ವಿತ್ ರೆಸ್ಪೆಕ್ಟ್ ಟು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಈಗ ಕ್ಯೂಬಿಕಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. Okay, so in general it can be proved that if alpha, beta, gamma are the zeros of the cubic polynomial ax cube plus bx square plus cx plus d, then ನೋಡಿ ಇಲ್ಲಿ ನೋಡ್ರಿ, ಏನು ಇಷ್ಟೊತ್ತು ಕ್ವಾಡ್ರೆಟಿಕ್ ಅಲ್ಲಿ ನಮಗೆ ಸಿಕ್ತಿದ್ದು, ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಲ್ಲಿ 2 ಝೀರೋಸ್ ಸಿಕ್ತಿತ್ತು, ಹಾಗಾಗಿ ಆಲ್ಫಾ ಬೀಟಾ ಅಂತ ತಗೊಂಡ್ವಿ 2 ಝೀರೋಸ್ನ. ಈಗ ಕ್ಯೂಬಿಕ್ ಪಾಲಿನೋಮಿಯಲ್ ಅಲ್ಲಿ ನಮಗೆ 3 ಝೀರೋಸ್ಗಳು ಸಿಗುತ್ತೆ, ಆಲ್ಫಾ, ಬೀಟಾ ಅಂಡ್ ಗಾಮಾ. ಓಕೆ, ಸೊ ಹಾಗಿದ್ರೆ ಅವುಗಳ ರಿಲೇಷನ್ಶಿಪ್ನ ಹೆಂಗೆ ನಾವು ರಿಲೇಟ್ ಮಾಡೋದು? ಯಾವುದು ರಿಲೇಷನ್ಶಿಪ್ಪು? ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಹಾಗೆ ಕೋಎಫಿಷಿಯೆಂಟ್ಸ್ ಆಫ್ ದಟ್ ಕ್ಯೂಬಿಕ್ ಪಾಲಿನೋಮಿಯಲ್ ಹೆಂಗೆ ರಿಲೇಟ್ ಮಾಡ್ತೀರಿ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ. ವಾಟ್ ಈಸ್ ದಿಸ್ ಆಲ್ಫಾ, ಬೀಟಾ, ಗಾಮಾ? ದೀಸ್ ಆರ್ ದ 3 ಝೀರೋಸ್ ಆಫ್ ದ ಕ್ಯೂಬಿಕ್ ಪಾಲಿನೋಮಿಯಲ್. ಇದು ಯಾವುದಕ್ಕೆ ಈಕ್ವಲ್? -b/a. ಹೌದಾ? ಸೊ ನಮಗೆ ಗೊತ್ತಿದೆ ವಾಟ್ ಈಸ್ ದ ಜನರಲ್ ಫಾರ್ಮ್ ಆಫ್ ದ ಕ್ಯೂಬಿಕ್ ಪಾಲಿನೋಮಿಯಲ್? ax ಕ್ಯೂಬ್ ಪ್ಲಸ್ bx ಸ್ಕ್ವಯರ್ ಪ್ಲಸ್ cx ಪ್ಲಸ್ d. ಹೌದಾ? ಸೊ ಇದರಲ್ಲಿ -b/a. ಸೊ -b ಏನು ಹೇಳುತ್ತೆ? -b is nothing but coefficient of x square. ಹೌದಾ? coefficient of x square divided by ಈ ಏನನ್ನ ಹೇಳುತ್ತೆ? ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಕ್ಯೂಬ್ ಅನ್ನ ತೋರಿಸುತ್ತೆ. ಹೌದಾ? ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಕ್ಯೂಬ್. ಓಕೆ,
ಸೊ ಈಗ ಇದ್ರ ಕಥೆ ನೋಡ್ರಿ. ಇದ್ರ ಕಥೆ ಏನು? ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಆಲ್ಫಾ ಗಾಮಾ. ಹೌದಾ? ಸೊ ಇವುಗಳನ್ನ ಹೆಂಗೆ ರಿಲೇಟ್ ಮಾಡ್ತೀರಿ ಅಂದ್ರೆ ಸಿ ಡಿವೈಡೆಡ್ ಬೈ ಎ. ಓಕೆ, ಸಿ ಡಿವೈಡೆಡ್ ಬೈ ಎ. ಸೊ ಇಲ್ಲಿ ಬೇಸಿಕಲಿ 3 ನಮಗೆ ಝೀರೋಸ್ಗಳು ಇರೋದ್ರಿಂದ ನಾವೇನ್ ಮಾಡ್ತೀವಿ, ಫಸ್ಟ್ ಆಲ್ಫಾ ಬೀಟಾ ಗಾಮಾ ತಗೊಂತೀವಿ ಒಂದು, ಆಮೇಲೆ ಅವುಗಳ ಪೇರ್ ತಗೊಂತೀವಿ, ಒಂದು ಆಲ್ಫಾ ಬೀಟಾ ಇನ್ನೊಂದು ಬೀಟಾ ಗಾಮಾ ಪ್ಲಸ್ ಆಲ್ಫಾ ಗಾಮಾ. ಈ ರೀತಿಯಾಗಿ ತಗೊಂಡು ನಾವು ಸಿ ಡಿವೈಡೆಡ್ ಬೈ ಎ ಅಂತ ಹೇಳಿ ಬರಿತೀವಿ. ಓಕೆ, ಸೊ ಸಿ ಡಿವೈಡೆಡ್ ಬೈ ಎ ಈಸ್ ನಥಿಂಗ್ ಬಟ್ ವಾಟ್ ಈಸ್ ದ ಸಿ ಹಿಯರ್? ಕೋಎಫಿಷಿಯಂಟ್ ಆಫ್ ಎಕ್ಸ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಅಂದ್ರೆ ಏನಿಲ್ಲಿ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಅರ್ಥ ಆಯ್ತಾ ಹೆಂಗೆ ಅಂತ? ಸೊ ಈಗ ಇದ್ರ ಕಥೆ ನೋಡೋಣ. ಲಾಸ್ಟ್ ಇನ್ನೊಂದೇನು? ಇದು ಪ್ರಾಡಕ್ಟ್ ಅಂದ್ರೆ ಸಮ್ಮೇ ನಮಗೆ 2 ರೀತಿ ಸಿಗುತ್ತೆ. ಸಮ್ 2 ರೀತಿ ಸಿಗುತ್ತೆ. ಸಮ್ ಆಫ್ ದ ಝೀರೋಸ್ 2 ರೀತಿ ಸಿಗುತ್ತೆ. ಪ್ರಾಡಕ್ಟ್ ಅಂದ್ರೆ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಅಂದ್ರೆ ಮೈನಸ್ ಡಿ ಬೈ ಎ. ಮೈನಸ್ ಡಿ ಏನು? ಕಾನ್ಸ್ಟೆಂಟ್ ಟರ್ಮ್. ಹೌದಾ? ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಎ ಅಂದ್ರೆ ಏನು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಹೌದಾ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಅರ್ಥ ಆಯ್ತಾ? ಸೊ ನಿಮಗೆ ಜಾಸ್ತಿ ಕೇಳೋದು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಇಂದಾನೆ, ಬಟ್ ಕ್ಯೂಬಿಕ್ನು ನೀವು ತಿಳ್ಕೊಂಡಿರ್ಬೇಕು. ಹೌದಾ? ಸೊ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಆಲ್ಫಾ ಗಾಮಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಬೀಟಾ ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಅರ್ಥ ಆಯ್ತಾ? ಫೈನ್, ಆಲ್ ರೈಟ್. ಸೊ ಹಾಗಿದ್ರೆ ಇವಾಗ ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಬರೋಣ. ಕ್ಯೂಬಿಕ್ ಪಾಲಿನೋಮಿಯಲ್ ಅರ್ಥ ಮಾಡ್ಕೊಂಡ್ರಲ್ಲ? ಓಕೆ. Find the zeros of the following quadratic polynomials and verify the relationship between the zeros and the coefficients ಅಂತ ಹೇಳ್ತಿದ್ದಾರೆ. ಓಕೆ, ಫೈನ್. ಏನ್ ಮಾಡ್ಬೇಕು ನಾವು? ಸೇಮ್ ಇಷ್ಟೋ ತನಕ ಏನ್ ಮಾಡ್ತಿದ್ವಿ ಅದೇ ಕಥೆನೆ. ಏನ್ ಮಾಡ್ತಿದ್ವಿ? ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ತಿದ್ವಿ, 2 ಝೀರೋಸ್ನ ಫೈಂಡ್ ಔಟ್ ಮಾಡ್ತಿದ್ವಿ, ನಂತರ ಅವುಗಳ ರಿಲೇಶನ್ಶಿಪ್ನ ವೆರಿಫೈ ಮಾಡ್ತಿದ್ವಿ. ಅದೇ ಕೆಲಸ ಇದೆಷ್ಟು ಕ್ವಶನ್ಸಿಗೆ ಮಾಡಬೇಕು. ಬೇಗ ಮಾಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದೇನು? ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8. ಹೌದಾ? ಸೊ ಈಗ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಕೆಲಸ. ಸೊ ಏನು? ಮೈನಸ್ 8 ಇದೆ, 2 ನಂಬರ್ನ ತೆಗೀರಿ, ಆ ನಂಬರ್ನ ಮಲ್ಟಿಪ್ಲೈ ಮಾಡಿದರೆ ಮೈನಸ್ 8, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ ಮೈನಸ್ 2. ಹೌದಾ? ಸೊ ಏನು ಬರುತ್ತೆ? 4 2s. ಹೌದಾ? 4 2s. ಆದರೆ ಇಲ್ಲಿ ವಿಷಯ ಮೈನಸ್ 8 ಮೈನಸ್ 2 ಇರಬೇಕು. ಹೌದಾ? -4 ಪ್ಲಸ್ 2 ಮಾಡಿದರೆ ಹೆಂಗೆ? -4 ಪ್ಲಸ್ 2 ಈಸ್ -2. -4 ಇಂಟು ಪ್ಲಸ್ 2 ಈಸ್ -8. ಓಕೆ, ಸೊ ಈಗ ನಾನು ಇದನ್ನ ಇಲ್ಲಿ ಬರ್ಕೊಳ್ತೀನಿ ಅವೆರಡನ್ನ. ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 2x ಮೈನಸ್ 8. ಓಕೆ, ಆಲ್ ರೈಟ್. ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ 4. ಹೌದಾ? ಇವೆರಡರ ಕಾಮನ್ ಏನು? ಎಕ್ಸ್ ಇಂಟು ಎಕ್ಸ್ ಮೈನಸ್ 4 ಒಂದು, ದೆನ್ ಅಗೇನ್ ಪ್ಲಸ್ 2 ಇಂಟು ಎಕ್ಸ್. ಏನನ್ನ ನಾವು ಮಲ್ಟಿಪ್ಲೈ ಮಾಡಿದರೆ 2 ಜೊತೆಗೆ -8 ಬರುತ್ತೆ, -4. ಹೌದಾ? -4. ಸೊ ಹಾಗಿದ್ರೆ 2 ಇಂಟು ಎಕ್ಸ್ ಇಸ್ 2x, 2 ಇಂಟು -4 ಇಸ್ -8. ಆಲ್ ರೈಟ್. ಹಾಗಿದ್ರೆ ಈಗ ಎಕ್ಸ್ -4 ಇಸ್ ಈಕ್ವಲ್ ಟು 0 ಒಂದು, ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಇನ್ನೊಂದು. ಓಕೆ, ಆಲ್ ರೈಟ್. ಈಗ ಮುಂದೆ ಏನು ಮಾಡಬೇಕು? ಮುಂದೇನು ಮಾಡಬೇಕು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 4, ಎಕ್ಸ್ ಇಸ್ ಈಕ್ವಲ್ ಟು -2. ಏನಿವೆರಡು? ಆಲ್ಫಾ ಅಂಡ್ ಬೀಟಾ. ಹೌದಾ? ಆಲ್ಫಾ ಅಂಡ್ ಬೀಟಾ. ದಿಸ್ ಇಸ್ ಆಲ್ಫಾ, ದಿಸ್ ಇಸ್ ಬೀಟಾ. ಸಿಕ್ತಾ? ಈಗೇನು ಮಾಡ್ತೀರಿ? ವೆರಿಫೈ ಮಾಡ್ತೀರಿ. ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಓಕೆ, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಈಸ್ 4 ಮೈನಸ್ 2. ಓಕೆ, ಸೊ 4 ಮೈನಸ್ 2 ಇಸ್ ಈಕ್ವಲ್ ಟು
ಅಥವಾ ಇಲ್ಲೇ ಕಂಟಿನ್ಯೂ ಮಾಡೋಣ. ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಇಲ್ಲಿ ಕಂಟಿನ್ಯೂ ಮಾಡಿಬಿಡೋಣ. ಓಕೆ, ಸೊ ಇಲ್ಲೇ ಕಂಟಿನ್ಯೂ ಮಾಡೋಣ. ಸೊ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಈಸ್ 4 ಮೈನಸ್ ಬೀಟಾ ಈಸ್ -2. ಹೌದಾ, ಬೀಟಾ ಈಸ್ -2, ಆಲ್ಫಾ ಈಸ್ +4 ಇಸ್ ಈಕ್ವಲ್ ಟು ಮೈನಸ್ ಆಸ್ ಇಟ್ ಈಸ್ ಬಿ. ವಾಟ್ ಈಸ್ ಬಿ ಇಲ್ಲಿ? -2 ಡಿವೈಡೆಡ್ ಬೈ ಎ. ಹೌದಾ, ಡಿವೈಡೆಡ್ ಬೈ ಎ ಈಸ್ 1. ಹಾಗಿದ್ರೆ ಇವಾಗ ಏನು ಬರುತ್ತೆ? 4 - 2 ಈಸ್ +2 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಈಸ್ +2. ಏನಿದು? ಸಮ್ ಆಫ್ ದ ಝೀರೋಸ್. ಓಕೆ, ದಿಸ್ ಈಸ್ ಸಮ್ ಆಫ್ ದ ಝೀರೋಸ್. ಅರ್ಥ ಆಯ್ತಾ? ಈಗ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕತೆಗೆ ಹೋಗೋಣ. ಪ್ರಾಡಕ್ಟ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್ ಇಸ್ ಈಕ್ವಲ್ ಟು ಏನು ಬರೀತೀರಿ? ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಓಕೆ, ಸೊ ವಾಟ್ ಈಸ್ ಆಲ್ಫಾ, ವಾಟ್ ಈಸ್ ಬೀಟಾ? 4 ಇಂಟು -2. ಹೌದಾ, 4 ಇಂಟು -2 is equal to c divided by a. What is c? c is -8 divided by 1. c is -8 divided by 1. Clear? So 4 2s are -8 is equal to -8. Okay? Yes. This is nothing but ಏನಿದು? ನಮ್ಮ relationship between sum and zeros of the polynomial. Sorry, sum and product of the zeros. Okay? ಯಾವ zeros? Zeros of the polynomial. ಇದು ಮೊದಲನೇ ಪ್ರಶ್ನೆ ಕಂಪ್ಲೀಟ್ ಆಯಿತು. ಈಗ ಎರಡನೇದಕ್ಕೆ ಹೋಗೋಣ. 4s square minus 4s plus 1. Okay? So this is the second one. 4s square minus 4s plus 1. ಈಗ 4 into 1 ಮಾಡಿದಾಗ 4 ಬರುತ್ತೆ. ರೈಟ್? 4 into 1 ಮಾಡಿದಾಗ 4 ಬರುತ್ತೆ. ಎರಡು ನಂಬರ್ ತಗೊಳ್ಳಿ, +4 ಇದೆ. ಎರಡು ನಂಬರ್ ತಗೊಳ್ಳಿ, ಮಲ್ಟಿಪ್ಲೈ ಮಾಡಿದರೆ +4, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ -4 ಬರಬೇಕು ಅಲ್ವಾ? ಸೊ ಹೆಂಗೆ ಮಾಡ್ತೀರಾ? ಹೌ ಟು ಡೂ ನೋಡಿ. -2 -2 -2 ಇಂಟು -2 ಈಸ್ +4, -2 -2 ಈಸ್ -4. ಸಿಕ್ತಲ್ಲ ಆನ್ಸರು? ಬರೀರಿ ಇಲ್ಲಿ. 4s ಸ್ಕ್ವಯರ್ -4s -2s -2s ಪ್ಲಸ್ 1. ಹೌದಾ? ಕರೆಕ್ಟ್ ಅಲ್ಲ? ಹೌದು, ಕರೆಕ್ಟ್. ದೆನ್ ಈಗ ಇದನ್ನ ಮತ್ತೆ ಇದನ್ನ ಸ್ಪ್ಲಿಟ್ ಮಾಡೋಣ. ಹೌದಾ? ಸಾರಿ, ಗ್ರೂಪ್ ಮಾಡೋಣ. ಮಾಡಿದ್ವಿ. ಇಲ್ಲಿ ಇವೆರಡರಲ್ಲಿ ಕಾಮನ್ ಇರೋದು 2s. ಹೌದಾ? ಸೊ 2sಗೆ ಏನನ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ 4s ಸ್ಕ್ವಯರ್ ಬರುತ್ತೆ. 2sನ ಮಲ್ಟಿಪ್ಲೈ ಮಾಡಬೇಕಾಗೇನು. ಓಕೆ, -2s ಇಂಟು 1. ಈ ಕಡೆಗೆ ಮೈನಸ್ ಕಾಮನ್ ಏನಾದರೂ ಇದನ್ನ ಏನೂ ಇಲ್ಲ, ಹಾಗಾಗಿ 1 ತಗೊಳ್ಳಿ. ದೆನ್ 2s -1 ಜೊತೆ ಏನನ್ನ ಮಲ್ಟಿಪ್ಲೈ ಮಾಡಿದರೆ +1 ಬರುತ್ತೆ? -1. ಕರೆಕ್ಟಾ? -1 ಜೊತೆಗೆ -1 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ +1 ಬರುತ್ತೆ. -1 ಜೊತೆ 2sನ ಮಲ್ಟಿಪ್ಲೈ ಮಾಡಿದರೆ -2s. ರೈಟ್? ಓಕೆ, ಸರಿ. ಈಗ ಹಾಗಿದ್ರೆ 2s -1 ಇಸ್ ಈಕ್ವಲ್ ಟು 0 ಒಂದಾದರೆ, ಹೌದಾ? ಇವೆರಡು ಕಾಮನ್, ಇವೆರಡರಲ್ಲಿ ಕಾಮನ್ 2s -1 ಇಸ್ ಈಕ್ವಲ್ ಟು 0 ಅಂತ ಬರದೆ. 2s -1 ಇನ್ನೊಂದಿದೆ, ಅದನ್ನು ಬರ್ಕೊಳ್ಳಿ. 2s -1 ಇಸ್ ಈಕ್ವಲ್ ಟು 0. ಹಾಗಿದ್ರೆ ವಾಟ್ ಯು ವಿಲ್ ಗೆಟ್? s ಇಸ್ ಈಕ್ವಲ್ ಟು 1/2. ಹಾಗೆ ಈ ಕಡೆ ಕೂಡ s ಇಸ್ ಈಕ್ವಲ್ ಟು 1/2. ಏನಿವೆರಡು? ಆಲ್ಫಾ ಅಂಡ್ ಬೀಟಾ. ವಾಟ್ ಈಸ್ ದಿಸ್? ಆಲ್ಫಾ ಅಂಡ್ ಬೀಟಾ. ಓಕೆ, ಫೈನ್, ಆಲ್ ರೈಟ್. ಈಗ ರಿಲೇಶನ್ಶಿಪ್ನ ವೆರಿಫೈ ಮಾಡೋದು. ಹೌದಾ? ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b ಡಿವೈಡೆಡ್ ಬೈ a. ಸೊ ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ? 1/2 ಪ್ಲಸ್ 1/2 is equal to minus b. What is b? b ಏನಿಲ್ಲಿ? b is -4. ಹೌದಾ? ಸೊ -4
4 ಡಿವೈಡೆಡ್ ಬೈ ಎ ಎಷ್ಟಿದೆ +4 ಇದೆ ಹೌದಾ ಓಕೆ ಸೊ ಈಗ ನೋಡಿ 1/2 ಪ್ಲಸ್ 1/2 ಹೌದಾ ಏನು ಬರುತ್ತೆ 2/2 ವಿಚ್ ಇಸ್ ಈಕ್ವಲ್ ಟು 1 ಹೌದಾ ಈ ಕಡೆಗೆ ಮೈನಸ್ ಇಂಟು ಮೈನಸ್ ಈಸ್ +4 ಡಿವೈಡೆಡ್ ಬೈ 4 ವಿಚ್ ಇಸ್ ಈಕ್ವಲ್ ಟು 1 ಏನಾಯ್ತು ಸಮ್ ಆಫ್ ದ ಝೀರೋಸ್ ಈಕ್ವಲ್ ಆಯಿತು ದಿಸ್ ಇಸ್ ಸಮ್ ಆಫ್ ದ ಝೀರೋಸ್ ಇಲ್ಲಿ ಬೇಡ ಎಸ್ ಇಲ್ಲಿ ಕೆಳಗೆ ಬರೀತೀನಿ ಸಮ್ ಆಫ್ ದ ಝೀರೋಸ್ ಏನು ಸಮ್ ಆಫ್ ದ ಝೀರೋಸ್ ಫೈನ್ ಈ ಕಡೆಗೆ ಪ್ರಾಡಕ್ಟ್ ಆಫ್ ದ ಝೀರೋಸ್ನ ಬರೆಯೋಣ ಓಕೆ ಪ್ರಾಡಕ್ಟ್ ಆಫ್ ದ ಝೀರೋಸ್ okay so alpha into beta is equal to c divided by a so 1/2 into 1/2 howda alpha into beta is equal to c by a c enu 1 divided by a enu 4 what you will get ಏನು ಬರುತ್ತೆ 1/2 into 1/2 is 1/4 which is equal to 1/4 ಆಯ್ತಾ ಈಕ್ವಲ್ಲು ಓಕೆ ಎಸ್ ಈಗ ಮುಂದೆ ಹೋಗೋಣ ಎರಡನೇ ಪ್ರಶ್ನೆ ಕಂಪ್ಲೀಟ್ ಆಯಿತು ಈಗ ಮೂರನೇದ್ರ ಕಡೆ ಹೋಗೋಣ 6x² -3 -7x ಹೌದಾ ಈಗ ನೆಕ್ಸ್ಟ್ ಓಕೆ ಸೊ ದಿಸ್ ಈಸ್ 6x² ಇಲ್ಲಿ ಬರೀತೀನಿ ಥರ್ಡ್ ಒನ್ 6x² ಮೈನಸ್ ಎಷ್ಟಿದೆ 6x² -3 -7x -3 -7x ಹೌದಾ ಓಕೆ ಸೊ ಈಗೇನು ಮಾಡಬೇಕು ಫಸ್ಟ್ ಕೆಲಸ ಏನು ಸ್ಪ್ಲಿಟ್ ಮಾಡೋದು ಮಿಡಲ್ ಟರ್ಮ್ ಮಾಡ್ರಿ -6 ಇದೇನಿದು -7 ಇಂಟು -7x ಇಂಟು 6x² ಕೊಟ್ಬಿಟ್ಟಾರಲ್ಲ ಅಂದರೆ ಅರೇಂಜ್ ಮಾಡಿಲ್ಲ ಹೌದಾ ಅರೇಂಜ್ ಮಾಡಿಲ್ಲ ಅವರು ನಾವು ಅರೇಂಜ್ ಮಾಡಬೇಕು 6x² -7x -3 ಅರ್ಥ ಆಯ್ತಾ ಅಷ್ಟೇ ಸೊ ಈಗೇನು ಮಾಡ್ತೀರಿ ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀರಿ 6 3s -18 ಬರುತ್ತೆ 6 3s -18 ಓಕೆ ಏಕೆ -3 ಇಂಟು 6 is -18 ಈಗ ಎರಡು ನಂಬರ್ನ ತಗೊಳ್ಳಿ ಓಕೆ ಈಗ ಎರಡು ನಂಬರ್ನ ತಗೊಳ್ಳಿ ಎಂಥ ನಂಬರ್ನ ತಗೋಬೇಕು ಅಂದರೆ ಮಲ್ಟಿಪ್ಲೈ ಮಾಡಿದರೆ -18 ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ -7 ಅಂಥ ನಂಬರ್ಸ್ ಯಾವುದು 9 2s 18 ಬರುತ್ತೆ ಆದರೆ ನಮಗೆ -7 ಬೇಕು -18 ಬೇಕು -9 ಇಂಟು +2 -18 -9 +2 ಈಸ್ -7 ಬಂತು ಈಗ ಅದನ್ನ ಇಲ್ಲಿ ಬರ್ಕೊಳ್ಳೋಣ ಓಕೆ ಸೊ 6x² -9x ಪ್ಲಸ್ 2x -3 ಓಕೆ ಈ ಕಡೆ ಇವೆರಡು ಗ್ರೂಪಿಸಮ್ ಹೌದಾ ಇಲ್ಲಿ ಕಾಮನ್ ಏನು 3x ಬರೀರಿ ಹೊರಗೆ 3xನ ಹೊರಗೆ ಬರದೆ 2xನ ಇಲ್ಲಿ ಬರೆದ್ರೆ 3 2s 6 x ಇಂಟು x ಈಸ್ x² ಇಲ್ಲಿ 3x ಜೊತೆ ಏನು ಮಲ್ಟಿಪ್ಲೈ ಮಾಡಿದರೆ 9x ಬರುತ್ತೆ -3ನ ಓಕೆ ಈ ಕಡೆಗೆ ಪ್ಲಸ್ ಹಾಗೆ ಬರೀರಿ ಆಸ್ ಇಟ್ ಈಸ್ ಏನಿದೆ ಕಾಮನ್ ಏನೂ ಇಲ್ಲ ಕಾಮನ್ ಹಾಗಾಗಿ 1ಅನ್ನು ಹಾಗೆ ಬರಿತೀನಿ 2x -3 ಆಸ್ ಇಟ್ ಈಸ್ ಬರೆದ್ಬಿಡೋಣ ಓಕೆ ಫೈನ್ ಹಾಗಿದ್ರೆ ನಮಗೇನೇನು ಸಿಕ್ತು ಒಂದು 3x ಪ್ಲಸ್ 1 ಇಸ್ ಈಕ್ವಲ್ ಟು 0 ಒಂದು ಇನ್ನೊಂದು 2x -3 ಇಸ್ ಈಕ್ವಲ್ ಟು 0 ಇನ್ನೊಂದು ಓಕೆ ಸೊ 3x ಇಸ್ ಈಕ್ವಲ್ ಟು -1 then here 2x is equal to 3 fine ಹಾಗಿದ್ರೆ ಫೈನಲ್ ಆಗಿ x is equal to -1/3 ಹಾಗೆ x is equal to 3/2 ಎರಡು ಏನು ನಮ್ಮ zeros what are these zeros ಇದು ನಮ್ಮ ಆಲ್ಫಾ ಇದು ನಮ್ಮ ಬೀಟಾ ಓಕೆ ಸರಿ ಹಾಗಿದ್ರೆ ಈಗ ನಾನು ಏನು ಮಾಡ್ತೀನಿ ಇದನ್ನ ವೆರಿಫೈ ಮಾಡ್ತೀನಿ ಓಕೆ ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b ಡಿವೈಡೆಡ್ ಬೈ ಎ -b ಡಿವೈಡೆಡ್ ಬೈ ಎ ಆಲ್ಫಾ ಪ್ಲಸ್ ಬೀಟಾ
ಸೊ -1/3 ಪ್ಲಸ್ 3/2 ಈಸ್ ಈಕ್ವಲ್ ಟು ಮೈನಸ್ ಹಂಗೆ ಬರೀರಿ. ಬಿ ಜಾಗದಲ್ಲಿ ಏನು ಬರೀತೀರಿ? ವಾಟ್ ಈಸ್ ಬಿ ಹಿಯರ್? ನೋಡಿ -3 ಬರಿಬೇಡ್ರಿ, ಮತ್ತೆ ಇದು -7. ಓಕೆ, -7 ಡಿವೈಡೆಡ್ ಬೈ ವಾಟ್ ಈಸ್ ಎ ಇಲ್ಲಿ 6. ಓಕೆ, ಈಗ ನೋಡ್ರಿ ನಾವು 3 ಮತ್ತೆ 2 ಇಲ್ಲಿ ನಾವು ಎಡಿಷನ್ ಮಾಡ್ತಿದೀವಿ ಅಂಡ್ ದ ಡಿನೋಮಿನೇಟರ್ಸ್ ಆರ್ ಡಿಫ್ರೆಂಟ್. ಹಾಗಾಗಿ LCM ನ ತಗೋಬೇಕು. ವಾಟ್ ಈಸ್ LCM? 3 2s are 6 ಬರುತ್ತೆ, ಹೌದಾ? ಸೊ -1/3 ಇಂಟು 6 ಪ್ಲಸ್ 3/2 ಇಂಟು 6. ಓಕೆ, ಸೊ ಏನು ಬರುತ್ತೆ ನಿಮಗೆ? ವಾಟ್ ಯು ವಿಲ್ ಗೆಟ್? 3 ಮತ್ತೆ 3 ಕ್ಯಾನ್ಸಲ್, ಸಾರಿ 3 ಮತ್ತೆ 6 ಕ್ಯಾನ್ಸಲ್ ಆಗುತ್ತೆ. 3 2s are 6, ಈ ಕಡೆ 2 3s are 6. ಅಳಿಸಿರ್ತೀನಿ, ಹೆಂಗ್ ಬರೆಯೋದು ಅಂತ ತೋರಿಸಿದಷ್ಟೇ. ಓಕೆ, ಸೊ -1/3 ಇಂಟು 6 ಮಾಡಿದ್ರೆ -2 ಪ್ಲಸ್ ಇಲ್ಲಿ 2 3s are 6, ಉಳಿಯೋದೇನು? 3 ಇಂಟು 3 is 9 ಡಿವೈಡೆಡ್ ಬೈ, ಇದು ಅರ್ಥ ಆಯ್ತಲ್ಲ ಹೆಂಗೆ ಅಂತ? 6 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 7 ಡಿವೈಡೆಡ್ ಬೈ 6. ಸೇಮ್ ಎರಡು ಕಡೆ 9 minus 2 is 7 divided by 6 is equal to 7 divided by 6. Okay, this is nothing but sum of the zeros. Sum of the zeros. Okay, so ಈಗ product of the zeros ನ ಇಲ್ಲಿ ಬರೆಯೋಣ. Product of the zeros. This is product of the zeros. Fine. So alpha beta is equal to C by A. C by A. Alpha beta is equal to C by A. What is alpha? -1/3. What is beta? 3/2 is equal to C ಏನು? C ಏನದೆ? -3 ಅದೆ, ಹೌದಾ? -3 ಅದೆ ಡಿವೈಡೆಡ್ ಬೈ ಎ ಏನದೆ? 6 ಅದೆ, ರೈಟ್? ಹೌದಾ? ಹೌದು, ಕರೆಕ್ಟ್ ಅಲ್ವಾ? ಸೊ ಈಗ 3 ಇಂಟು -1 ಈಸ್ -3 ಡಿವೈಡೆಡ್ ಬೈ 3 2s are 6 ಇಸ್ ಈಕ್ವಲ್ ಟು ಇಲ್ಲೇನದೆ? -3/6. ಕ್ಯಾನ್ಸಲ್ ಮಾಡ್ರಿ. 3 1s are 3 2s are 6, 3 1s are 3 2s are 6. Therefore -1/2 is equal to -1/2. ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೂಡ ಈಕ್ವಲ್ ಆಯಿತು. ಓಕೆ, ಸರಿನಾ? ಫೈನ್. ಈಗ ನಾಲ್ಕನೇದನ್ನ ಬರ್ಕೊಳ್ಳೋಣ. ಸೊ 4u² ಪ್ಲಸ್ 8u ಅಷ್ಟೇ ಕೊಟ್ಬಿಟ್ಟಾರಲ್ಲ. ಮೂರನೇದೇನಾದ್ರೂ ಮಿಸ್ ಆಗದಾ? ಇಲ್ಲ, ಮಿಸ್ ಆಗಿಲ್ಲ, ಕೊಟ್ಟಿರೋದೇ ಇಷ್ಟು. ಅಂದರೆ ಕಾನ್ಸ್ಟೆಂಟ್ ಇಲ್ಲಿ 0 ಅಂತ ಅರ್ಥ. ಸೊ ಇದನ್ನು 4u² ಪ್ಲಸ್ 8u ಸಾಲ್ವ್ ಮಾಡೋಣ. This is the fourth one. 4u² plus 8u. ಓಕೆ, ಸರಿ. ಈಗ ನೋಡಿ ಕಾನ್ಸ್ಟೆಂಟ್ ಏನಿದೆ 0 ಇದೆ ಇಲ್ಲಿ. ಮಜಾ ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಈಸ್ 0. ಇವಾಗ 4 ಇಂಟು 0 ಮಾಡಿದ್ರು 0ನೇ, ಏನು ಮಾಡಿದ್ರು ಒಟ್ಟು ಕಾನ್ಸ್ಟೆಂಟ್ 0 ಬರುತ್ತೆ, ಹೌದಾ? ಇವಾಗ ನಾವು ಏನು ಮಾಡಬೇಕು ಅಂದರೆ ಎರಡು ನಂಬರ್ಸ್ನ ತಗೋಬೇಕು. ಎಂಥ ನಂಬರ್ಸು ಅಂದರೆ ಅವುಗಳನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಪ್ರಾಡಕ್ಟು 0 ಬರಬೇಕು, ಆಯಿತಾ? ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ 8 ಬರಬೇಕು. ಎಂಥ ನಂಬರ್ಸು? ಇದೊಳ್ಳೆ ಕಥೆ ಆಯ್ತಲ್ಲ. ಸೊ ಏನಾದರೂ ಪ್ರಾಡಕ್ಟ್ ತೊಗೊಂಡ್ರೆ, ನಂಬರ್ನ ತೊಗೊಂಡ್ರೆ 0 ಬರಬೇಕು ಅಂದರೆ ಖಂಡಿತ ಅದರೊಳಗೆ ಒಂದು ನಂಬರ್ 0 ಇರಲೇಬೇಕು. ಎರಡು ನಂಬರ್ ಒಳಗೆ ಒಂದು ನಂಬರ್ 0 ಇದ್ದಾಗ ಮಾತ್ರ ಅದ್ರ ಪ್ರಾಡಕ್ಟ್ 0 ಆಗುತ್ತೆ. ಆದರೆ ಇಲ್ಲಿ 8 ಬರಬೇಕು. ಹೆಂಗೆ? ಸಿಂಪಲ್. 8 ಇಂಟು 0, 8 ಇಂಟು 0 is 8, 8 plus 0 is 8. Sorry, 8 into 0 is 0, 8 plus 0 is 8. Okay? Fine. ಹಾಗಿದ್ರೆ 4u² plus 8u plus 0 ಇಷ್ಟೇ, ಹೌದಾ? ಸೊ ಹಾಗಿದ್ರೆ ಈಗ ಏನು ಮಾಡಬೇಕು? 0 ಉಪಯೋಗ ಇಲ್ಲ, ಬರ್ದು. ಫೈನ್. ನಾನೇನು ಮಾಡ್ತೀನಿ ಈಗ? ಇದರಲ್ಲಿ ಕಾಮನ್ ಏನಿದೆ ಇರೋದೇ ಇದಿಷ್ಟೇ ಟರ್ಮ್ಸು. ಹಾಗಂದ್ರೆ ಇದರೊಳಗೆ ಕಾಮನ್ ತೆಗಿಬೇಕು, ಕರೆಕ್ಟಾ? ಆಮ್ ಐ ರೈಟ್? 4u² ಪ್ಲಸ್ 8u, ಇದರೊಳಗೆ ಕಾಮನ್ ಯಾವುದು? 4u, ಹೌದಾ? ಸೊ ಅದನ್ನು ಇಲ್ಲಿ ಬರೀರಿ, 4u. ಇಲ್ಲಿ ಉಳಿದಿದ್ದೇನು? u. 4u ಇಂಟು u ಈಸ್ 4u²
ಪ್ಲಸ್ 4u ಅದೇ ಆಲ್ರೆಡಿ. ಸೊ ಒಳಗಡೆ ಏನು ಬರುತ್ತೆ 2 ಬರುತ್ತೆ ರೈಟ್. ಸೊ 4u ಈಸ್ ಈಕ್ವಲ್ ಟು 0 ಒಂದು, ಈ ಕಡೆಗೆ u ಪ್ಲಸ್ 2 ಈಸ್ ಈಕ್ವಲ್ ಟು 0 ಇನ್ನೊಂದು. ಓಕೆ, ಸೊ u ಈಸ್ ಈಕ್ವಲ್ ಟು 0/4, ಹಾಗೆ ಇಲ್ಲಿ u ಈಸ್ ಈಕ್ವಲ್ ಟು -2. ಸೊ ಫೈನಲಿ ನಿಮಗೇನು ಬರುತ್ತೆ, u ಈಸ್ ಈಕ್ವಲ್ ಟು 0 ಒಂದು, u ಈಸ್ ಈಕ್ವಲ್ ಟು -2 ಇನ್ನೊಂದು. ಅರ್ಥ ಆಯ್ತಾ ಹೆಂಗಂತ? u ಈಸ್ ಈಕ್ವಲ್ ಟು 0 ಒಂದು, u ಈಸ್ ಈಕ್ವಲ್ ಟು -2 ಇನ್ನೊಂದು. ಏನಿವು? ಆಲ್ಫಾ ಬೀಟಾ, ಆಲ್ಫಾ ಬೀಟಾ. ಕ್ಲಿಯರ್? ಸೊ ಹಾಗಿದ್ರೆ ಸಮ್ ಆಫ್ ದ ಝೀರೋಸ್ ಫೈಂಡ್ ಔಟ್ ಮಾಡೋಣ. ಸಮ್ ಆಫ್ ದ ಝೀರೋಸ್. ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಓಕೆ, ಸೊ ವಾಟ್ ಈಸ್ ಆಲ್ಫಾ? 0. ಬೀಟಾ ಏನು? -2. ಸೊ 0 -2 ಇಸ್ ಈಕ್ವಲ್ ಟು ಮೈನಸ್ ಬಿ ಏನಿದೆ ಇಲ್ಲಿ? ವಾಟ್ ಈಸ್ ದ ಬಿ ಹಿಯರ್? ಬಿ ಈಸ್ 8 ಪ್ಲಸ್ 8 ಡಿವೈಡೆಡ್ ಬೈ ಎ ಎಷ್ಟಿದೆ? 4 ಅದೇ. ಕರೆಕ್ಟಾ? ಸೊ ಕ್ಯಾನ್ಸಲ್ ಮಾಡ್ರಿ. 4 1s 4 2s 8. ಸೊ 0 -2 ಈಸ್ -2 ವಿಚ್ ಇಸ್ ಈಕ್ವಲ್ ಟು -2. ರೈಟ್? ಹಾಗಿದ್ರೆ ನಮಗೆ ಉತ್ತರ ಏನು ಬಂತು? -2 ಈಸ್ ಈಕ್ವಲ್ ಟು -2. ವೆರಿಫೈ ಆಯಿತು. ಇದ್ಯಾವುದು? ಸಮ್ ಆಫ್ ದ ಝೀರೋಸ್. ಈಗ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕಡೆಗೆ ಹೋಗೋಣ. ಪ್ರಾಡಕ್ಟ್ ಆಫ್ ದ ಝೀರೋಸ್. ಓಕೆ, ಸೊ ಪ್ರಾಡಕ್ಟ್ ಆಫ್ ದ ಝೀರೋಸ್ ಏನು? ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಆಲ್ಫಾ ಏನು ಬಂತು? 0 ಬಂತು. ಬೀಟಾ ಏನು ಬಂತು? -2 ಬಂತು. ಸಿ ಏನದೆ? ಕಾನ್ಸ್ಟೆಂಟ್ ಅದೇ. ಎ ಏನದೆ? 4 ಅದೇ. ಸೊ ಏನು ಮಾಡಿದ್ರು ಕಡೆದಾಗ ಬರೋದು 0. 0 ಇಸ್ ಈಕ್ವಲ್ ಟು 0. ಹೌದಾ? ಏನಿದು? ಪ್ರಾಡಕ್ಟ್ ಆಫ್ ದ ಝೀರೋಸ್. ಕ್ಲಿಯರ್? ಅಂಡರ್ಸ್ಟೂಡ್? ಓಕೆ, ಫೈನ್. ಈಗ ನೆಕ್ಸ್ಟು ಇನ್ಯಾವುದು ಉಳಿದಿರೋದು? ಇದು. ಓಕೆ, ಸೊ t² -15, t² -15 ಮಾಡ್ರಿ. ಸೊ ದಿಸ್ ಇಸ್ ದ 5th one. ಹೌದಾ? ಸೊ t² -15. ಇದೇ ರೀತಿ ಒಂದು ಪ್ರಶ್ನೆ ಸಾಲ್ವ್ ಮಾಡಿದ್ವಿ, ನೆನಪದ? ಟಿ ಅಂದರೆ ಏನದು? x² -3ನೋ +3 ಏನೋ ಬಂದಿತ್ತಲ್ಲ, ನೆನಪಿದೆನಾ? ಹಾಂ, ಅದೇ ರೀತಿ ಪ್ರಶ್ನೆ ಇದು ಸೇಮ್. t² -15 ಹೆಂಗೆ ಸಾಲ್ವ್ ಮಾಡೋದಿಲ್ಲಿ? ಇಲ್ಲಿ ಎಕ್ಸ್ ಕೋಎಫಿಷಿಯೆಂಟು ಇಲ್ಲ, ಎಕ್ಸು ಇಲ್ಲ, ಅದ್ರ ಕೋಎಫಿಷಿಯೆಂಟು ಇಲ್ಲ. ಏನು ಮಾಡೋಣ? ಇದನ್ನು a² -d² ಫಾರ್ಮೆಟಲ್ಲಿ ಬರೆಯೋಣ. ಹೌದಾ? ಅಂದರೆ t² -√15 ಹೋಲ್ ಸ್ಕ್ವಯರ್ ಅಂತ ಬರೆಯೋಣ. ವಿಚ್ ಈಸ್ ಈಕ್ವಲ್ ಟು t ಪ್ಲಸ್ √15 ಹಾಗೆ t ಮೈನಸ್ √15. ಹಾಗಿದ್ರೆ t ವ್ಯಾಲ್ಯೂ ಏನು ಬರುತ್ತೆ? -√15. ಹಾಗೆ ಈ ಕಡೆ ಇನ್ನೊಂದು t ವ್ಯಾಲ್ಯೂ ಏನು ಬರುತ್ತೆ? +√15. ಓಕೆ, ಫೈನ್. ಇದೇನಾಯ್ತು? ನಮ್ಮ ಆಲ್ಫಾ ಮತ್ತೆ ಬೀಟಾಗಳು. ದಿಸ್ ಇಸ್ ಆಲ್ಫಾ, ದಿಸ್ ಇಸ್ ಬೀಟಾ. ಓಕೆ, ಸರಿ. ಮುಂದೆ ಏನು ಮಾಡ್ತೀರಾ? ಸಮ್ ಆಫ್ ದ ಝೀರೋಸ್. ಸಮ್ ಆಫ್ ದ ಝೀರೋಸ್. ಓಕೆ, so sum of the zeros is nothing but alpha plus beta is equal to -b divided by a. Okay, ಇಲ್ಲಿ ಕಂಟಿನ್ಯೂ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಅಂದರೆ -√15 +√15 is equal to -b is 0 divided by a is 1. ಸೊ ಏನು ಬರುತ್ತೆ ಆನ್ಸರ್? ಇಲ್ಲಿನೂ ಅಷ್ಟೇ 0 is equal to 0. ಹೌದಾ? ದಿಸ್ ಇಸ್ ಸಮ್ ಆಫ್ ದ ಝೀರೋಸ್ ಕಥೆ ಆಯಿತು. ಈಗ ಪ್ರಾಡಕ್ಟ್ ಆಫ್ ದ ಝೀರೋಸ್ ಬರೀರಿ. ಪ್ರಾಡಕ್ಟ್ ಆಫ್ ದ ಝೀರೋಸ್. ಪ್ರಾಡಕ್ಟ್ ಆಫ್ ದ ಝೀರೋಸ್ ಏನು? ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಆಲ್ಫಾ ಇಂಟು ಬೀಟಾ -√15 ಹೌದಾ ಇಂಟು +√15 is equal to ಸಿ ಎಷ್ಟಿದೆ? ವಾಟ್ ಈಸ್ ಸಿ ಹಿಯರ್? -15 divided by constant is 1. ಓಕೆ, ಫೈನ್. ಮುಂದೇನು ಬರ್ತದೆ ನಿಮಗೆ? -√15 +√15 ಏನು? ಅಥವಾ √15 × √15 ಏನು?
625. ಹೌದಾ? ಕರೆಕ್ಟ್ ಅಲ್ವಾ? ಸೊ ರೂಟ್ 625 ವ್ಯಾಲ್ಯೂ ಏನು? 15. ಎಂತ 15? -15 is equal to -15/1 ಏನು? -15. This is product of the zeros. Okay, fine. All right. ಈಗ ಉಳಿದಿರೋದೇನು? ನಮ್ಮ ಲಾಸ್ಟ್ ಕ್ವೆಶನ್. ಓಕೆ, ಇದು ನಮ್ಮ ಲಾಸ್ಟ್ ಕ್ವೆಶನ್. ಸೊ ಲಾಸ್ಟ್ ಕ್ವೆಶನ್ ಏನದೆ ನಮಗೆ? 3x² - x - 4. ಹೌದಾ? ಸೊ ಇದನ್ನೊಂದು ಸಾಲ್ವ್ ಮಾಡ್ಬಿಡೋಣ, ಮುಗ್ದು ಹೋಯ್ತು. ಹೌದಾ? ಎಲ್ಲದಪ್ಪ 3x² - x - 4. 6th one. ಹೌದಾ? 3x² - x - 4. ಓಕೆ, ಸೊ ಈಗ ನಮ್ಮ ಕೆಲಸ ಏನು? 3 ಮತ್ತು 4 ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗೋದು -12. ಈಗ ಎರಡು ನಂಬರ್ ತಗೊಳ್ಳಿ, ಮಲ್ಟಿಪ್ಲೈ ಮಾಡಿದರೆ -12, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ -1 ಬರಬೇಕು. ಹೌದಾ? ಸೊ ಅಂಥ ನಂಬರ್ ಯಾವುದಿದೆ? ಯಾವುದಿದೆ ಅಂಥ ನಂಬರು ನೋಡಿ, ನೆನ್ಪು ಮಾಡ್ಕೊಳ್ಳಿ. 4 3s ವರ್ಕ್ ಆಗುತ್ತಾ? 4 × 3. ಓಕೆ, -12 ಬರಬೇಕು, ಈ ಕಡೆ -1 ಬರಬೇಕು. ಹಾಗಿದ್ರೆ -4 + 3 ಮಾಡಿದರೆ -1 ಬರುತ್ತೆ, -4 × +3 ಮಾಡಿದರೆ -12 ಬರುತ್ತೆ. ಕರೆಕ್ಟಾ? ಸಿಕ್ಬಿಡ್ತಾ ಆನ್ಸರು? ಇವಾಗ ಬರೀರಿ ಹಾಗಿದ್ರೆ 3x², ಓಕೆ, ಪ್ಲಸ್ 3x -4x -4. ಓಕೆ, ಸೊ 3ನ ನಾನು ಯಾಕೆ ಈ ಕಡೆ ಬರದೆ ಅಂದರೆ, ಓಕೆ, ಇವೆರಡು ಲೈಕ್ ಆಗುತ್ತೆ, ಲೈಕ್ ಟರ್ಮ್ಸ್ ಆಗುತ್ತೆ ಅಂತ ಬರದೆ. ಇಲ್ಲ -4ನೇ ಬರಿತೀನಿ ಅಂದರೆ ಹಾಗೂ ಬರಿಬೋದು. ಓಕೆ, ಸೊ ನೀವು ಹೆಂಗೆ ಬರೆದ್ರೂ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಈಗ ಇವೆರಡು ಒಂದು ಗ್ರೂಪ್ ಮಾಡಿದ್ವಿ. ಇದರಲ್ಲಿ 3x ಇಸ್ ದ ಕಾಮನ್ ಬರ್ಕೊಳ್ರಿ. 3x ಇಸ್ ದ ಕಾಮನ್. ಇಲ್ಲಿ ಉಳಿದಿದ್ದೇನು? x ಉಳಿತು. ಹೌದಾ? ಪ್ಲಸ್ 1. ಸೊ 3x × x ಈಸ್ 3x², 3x × 1 ಈಸ್ 3x. ಈ ಕಡೆಗೆ -4 ಇಸ್ ದ ಕಾಮನ್ ಬರ್ಕೊಂಡೆ. ಇಲ್ಲಿ x ಉಳಿತು, ರೈಟ್? ಸೊ ಇಲ್ಲಿ -4 ಬರಬೇಕು. ಹಾಗಿದ್ರೆ ಇಲ್ಲಿ ಏನು ಮಲ್ಟಿಪ್ಲೈ ಮಾಡಿದರೆ -4 ಬರುತ್ತೆ? +1ನ ಮಲ್ಟಿಪ್ಲೈ ಮಾಡಿ. ಹೌದಾ? ಸೊ ಹಾಗಿದ್ರೆ ನಮಗೇನು ಸಿಕ್ತು? x + 1 = 0 ಒಂದು, 3x - 4 = 0 ಇನ್ನೊಂದು. ಹಾಗಿದ್ರೆ x = -1, ಈ ಕಡೆಗೆ 3x = +4 ಅಂದರೆ x = 4/3, ಈ ಕಡೆಗೆ x = -1. ಹೌದಾ? ಸೊ ದೀಸ್ ಟು ಆರ್ ಝೀರೋಸ್ ಆಫ್ ದ ಪಾಲಿನೋಮಿಯಲ್. ಓಕೆ, ಸೊ ಹಾಗಿದ್ರೆ ಇಲ್ಲಿ ಬರೀರಿ ಆಲ್ಫಾ, ಇದು ನಮ್ಮ ಬೀಟಾ. ನೆಕ್ಸ್ಟು ವೆರಿಫೈ ಮಾಡೋದು, ವೆರಿಫಿಕೇಶನ್. ಸೊ ಸಮ್ ಆಫ್ ದ ಝೀರೋಸ್ = ಆಲ್ಫಾ ಪ್ಲಸ್ ಬೀಟಾ = -b/a. ಓಕೆ, ಸೊ ಆಲ್ಫಾ ಏನಿದೆ? -1 ಪ್ಲಸ್ ಬೀಟಾ ಏನಿದೆ? 4/3 = ಬಿ ಏನಿದೆ ಇಲ್ಲಿ? -1. ಹೌದಾ? ದಿಸ್ ಇಸ್ -1 ಡಿವೈಡೆಡ್ ಬೈ ಎ ಏನಿದೆ? 3 ಇದೆ. ಓಕೆ, ಫೈನ್. ನೆಕ್ಸ್ಟ್ ಏನು? -1 + 4/3. ಇಲ್ಲಿ LCM ಏನೂ ಇಲ್ಲ ಅಂದರೆ 1 ಇರುತ್ತೆ. ಅಲ್ಲ, ಸಾರಿ, ಡಿನೋಮಿನೇಟರ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ LCM ಏನಾಯಿತು? 3 ಆಯಿತು. ಸೊ 3ನ ಎರಡೂ ಟರ್ಮ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಈ ಕಡೆ ಉಳಿಯೋದು -3, ಈ ಕಡೆಗೆ 3 ಮತ್ತು 3 ಕ್ಯಾನ್ಸಲ್ ಆಗಿ 4 ಉಳಿಯುತ್ತದೆ. ಡಿವೈಡೆಡ್ ಬೈ LCM ಈಸ್ 3 = ಪ್ಲಸ್ -* ಈಸ್ +1 ಡಿವೈಡೆಡ್ ಬೈ 3. 4 - 3 ಈಸ್ 1 ಡಿವೈಡೆಡ್ ಬೈ 3 = ಈ ಕಡೆ 1/3 ಆಲ್ರೆಡಿ ಬಂದಿದೆ. ಹೌದಾ? ಸೊ ಹಾಗಿದ್ರೆ ಇವೆರಡು ಏನಾಯಿತು? ಈಕ್ವಲ್ ಆಯಿತು. ಯಾವುದು? ಸಮ್ ಆಫ್ ದ ಝೀರೋಸ್. ಈ ಕಡೆಗೆ ಪ್ರಾಡಕ್ಟ್ ಆಫ್ ದ ಝೀರೋಸ್. ಓಕೆ, ಸೊ ಪ್ರಾಡಕ್ಟ್ ಆಫ್ ದ ಝೀರೋಸ್ ಏನು? ಆಲ್ಫಾ × ಬೀಟಾ = c ಡಿವೈಡೆಡ್ ಬೈ a. ಓಕೆ, ಸೊ ಆಲ್ಫಾ ಈಸ್ -1 × ಬೀಟಾ ಈಸ್ 4/3. ಓಕೆ, ಸೊ c, ವಾಟ್ ಈಸ್ c ಹಿಯರ್? -4 ಡಿವೈಡೆಡ್ ಬೈ a ಏನು? 3. ಸೊ ಯು ವಿಲ್ ಗೆಟ್ -4/3 = -4/3. ಸೊ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೂಡ ಈಕ್ವಲ್ ಅಂತ ಪ್ರೂವ್ ಆಯಿತು. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಏನಿದು? ನಮ್ಮ ಫಸ್ಟ್ ಕ್ವೆಶನ್ ಆಫ್ ದಿಸ್
ಎಕ್ಸಸೈಸ್ ಕ್ವಶನ್. ಸೊ ನಿಮ್ಮ NCERT ಎಕ್ಸಸೈಸ್ ಕ್ವಶನ್ಸ್ ಅಲ್ಲಿ ಇದ್ದಂಥ ಮೊದಲನೇ ಪ್ರಶ್ನೆ ಆಲ್ ಸಬ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ಇರೋದೇ 2 ಪ್ರಶ್ನೆ. ಈಗ ಉಳಿದಿರೋದು 2ನೇ ಪ್ರಶ್ನೆ, ಅದು ಏನು ಅಂತ ನೋಡೋಣ. ಓಕೆ, ಫೈಂಡ್ ಎ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಈಚ್ ವಿತ್ ದ ಗಿವೆನ್ ನಂಬರ್ಸ್ ಆಸ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಇಟ್ಸ್ ಝೀರೋಸ್ ರೆಸ್ಪೆಕ್ಟಿವ್ಲಿ. ಅವಾಗಲೇ ಒಂದು ಪ್ರಶ್ನೆ ಸಾಲ್ವ್ ಮಾಡಿದ್ವಿ, ನೆನಪದ? ನಮಗೆ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೊಟ್ಟಿರ್ತಾರೆ. ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು? ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ನ ಇದರ ಸಹಾಯದಿಂದ ನಾವು ಕ್ರಿಯೇಟ್ ಮಾಡಬೇಕು, ಫಾರ್ಮ್ ಮಾಡಬೇಕು. ಅದೇ ನಮ್ಮ ಕೆಲಸ ಅಷ್ಟೇ. ಸಿಂಪಲ್, ತುಂಬ ಸಿಂಪಲ್. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇಲ್ಲಿ -1/4 ಅದೇ -1 ಅದೇ ಏನಿದು ಆಲ್ರೆಡಿ ಸಿಂಪ್ಲಿಫೈಡ್. ಆದರೆ ಸೈನ್ಗಳ ವಿಚಾರ ಬಂದಾಗ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಅಂಡ್ ಆಗಲೇ ಹೇಳಿದೆ ಸಿಂಪ್ಲಿಫೈಡ್ ಫಾರ್ಮ್ ಅಂತ. ಇವಾಗ ನೋಡೋಣ ಹೆಂಗೆ ಇದರ ಸಹಾಯದಿಂದ ನಾವು ಈ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ನ ಫಾರ್ಮ್ ಮಾಡ್ಬೋದು ಅಂತ. ಓಕೆ, ಮೊದಲನೇದು ನಾನು ಆಗಲೇ ಹೇಳಿದೆ ಸಮ್ ಆಫ್ ದ ಝೀರೋಸ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೊಟ್ಟಾರೆ, ಹೌದಾ? ದೇರ್ಫೋರ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಏನದೆ 1/4. ಇದು ಆಲ್ಫಾ ಪ್ಲಸ್ ಬೀಟಾದ ಕಥೆ ಆಯಿತು. ಈಗ ಇದನ್ನ -b/a ನೋಡಿ, ಕೋಎಫಿಷಿಯೆಂಟ್ಸ್ಗಳು ಏನಿರುತ್ತಲ್ಲ ಅದನ್ನ ಕರೆಕ್ಟಾಗಿ ತಗೊಂಡಾಗ ಮಾತ್ರ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಫಾರ್ಮ್ ಆಗೋದು. ನಮಗೆ ಸಮ್ ಆಫ್ ದ ಝೀರೋಸ್ ಕೊಟ್ಟಾರೆ. ಈಗ ಇದನ್ನ ಕೋಎಫಿಷಿಯೆಂಟ್ಸ್ ಅಂದರೆ -b/a ಜೊತೆ ಕಂಪೇರ್ ಮಾಡೋಣ. ದಿಸ್ ಇಸ್ ಈಕ್ವಲ್ ಟು -b/a. ಇಲ್ಲಿ 1/4 ನಾನು ಆಗಲೇ ಹೇಳಿದೆ ದಿಸ್ ಇಸ್ ದ ಸಮ್ ಆಫ್ ದ ಝೀರೋ ಕೊಟ್ಬಿಟ್ಟಾರೆ. ಆದರೆ ಇಟ್ ಈಸ್ ನಾಟ್ ರಿಲೇಟಬಲ್ ಟು ದಿಸ್ -b/a. ಅಂದರೆ b/a ಸರಿ, ಆದರೆ -1 ಹೊರಗಿದೆಯಲ್ಲ ಇದು ಸಂಬಂಧ ಇಲ್ಲ. ಹಾಗಂದ್ರೆ ಏನು ಮಾಡಬೇಕು? ಮೈನಸ್ ಹಾಗೆ ಇಟ್ಕೊಳ್ರಿ. 1/4ನ b/a ವ್ಯಾಲ್ಯೂ ಕರೆಕ್ಟು, ಆದರೆ -b/a ವ್ಯಾಲ್ಯೂ ಅಲ್ಲ. ಸೊ -1ನ ಹಾಗೆ ಇಡ್ರಿ, 1/4ನ ಬರೀರಿ. ಹಾಗಿದ್ರೆ ಕಡೆಯದಾಗಿ ನಮಗೆ -b/a ವ್ಯಾಲ್ಯೂ ಏನು ಬರ್ತದೆ? -1/4 ಬರ್ತದೆ. ಓಕೆ, ಫೈನ್. ಇದು ಆಲ್ಫಾ ಪ್ಲಸ್ ಬೀಟಾ ಕಥೆ ಆಯಿತು. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನು ಕೊಟ್ಟರೆ? -1 ಕೊಟ್ಟರೆ. ನಾನು ಅಗೇನ್ ಹೇಳಿದೆ ದಿಸ್ ಇಸ್ ದ ಸಿಂಪ್ಲಿಫೈಡ್ ಫಾರ್ಮ್. ಆದರೆ ನಾವು ಇದ್ರ ಜೊತೆಗೆ ಏನು ಕೋಎಫಿಷಿಯೆಂಟ್ಸ್ಗಳ ಜೊತೆ ಕಂಪೇರ್ ಮಾಡಿದಾಗ ಕೂಡ ಎಲ್ಲೂ ಏನು ಡಿಫ್ರೆನ್ಸ್ ಬರಬಾರ್ದು, ಹೌದಾ? ಓಕೆ, ಸೊ ನೋಡಿ, ಈಗ ಇದು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನು ಬರಬೇಕು? ನಮಗೆ c/a ಬರಬೇಕು, ಹೌದಾ? ಅಂಡ್ ಇದು -b/a, ಮೈನಸ್ ಬಿಟ್ಬಿಡ್ರಿ, ಬಟ್ b/a ವ್ಯಾಲ್ಯೂ ಕೊಟ್ಟಾರ ಆಲ್ರೆಡಿ. ನಾವು ಮೈನಸ್ ಹಾಕೊಂಡ್ವಿ, -1/4 ಮಾಡ್ಕೊಂಡ್ವಿ, ಹೌದಾ? ಓಕೆ, ಈಗ ಈ ಆಲ್ಫಾ ಇಂಟು ಬೀಟಾದೊಳಗೆ ನೋಡ್ರಿ, ಇಲ್ಲಿ ಆಲ್ರೆಡಿ a ವ್ಯಾಲ್ಯೂ ನಮಗೆ ಏನು ಬಂತು? 4 ಬಂತು. a ವ್ಯಾಲ್ಯೂ ಏನು ಬಂದಿದೆ? 4 ಬಂದಿದೆ. ಆದರೆ ಇಲ್ಲಿ ನಮಗೆ c/a ವ್ಯಾಲ್ಯೂ ಅಂತ ಕೊಟ್ಟಾಗ, ಅಂದರೆ c/a ಜೊತೆ ಕಂಪೇರ್ ಮಾಡಿದಾಗ ನಮಗೆ -1 ಅಷ್ಟೇ ಇದೆ. 4 ಯಾಕೆ ಕೊಟ್ಟಿಲ್ಲ ಅವರು? ನಾನೇನು ಮಾಡ್ತೀನಿ ಈಗ? c/a ಬರೀತೀನಿ ಹಾಗೆ. ಓಕೆ, ದಿಸ್ ಇಸ್ ದ ಸಿಂಪ್ಲಿಫೈಡ್ ಫಾರ್ಮ್. ಅಂದರೆ ನಮಗೆ ಒಂದು ವಿಷಯ ಗೊತ್ತಾಯಿತು, a ಈಸ್ ನಥಿಂಗ್ ಬಟ್ 4. ಏನ ಬರ್ಕೊಳ್ರಿ. ಸರಿ, ಸೊ a ಈಸ್ 4 ಅಂತ ಗೊತ್ತಾಯಿತು. ಹಾಗಿದ್ರೆ c ವ್ಯಾಲ್ಯೂ ಏನಾಗುತ್ತೆ? c ವ್ಯಾಲ್ಯೂ ಏನಾಗುತ್ತೆ? -1. ಒಂದು ವೇಳೆ -1 ಆಗಿತ್ತು ಅಂತ ಇಟ್ಕೊಳ್ರಿ, ನಾನೇನು ಹೇಳಿದೆ? ಸಿಂಪ್ಲಿಫೈಡ್ ಫಾರ್ಮ್ ಕೊಡ್ತಾರೆ, ಅಂದರೆ c/a ಕೊಟ್ಬಿಡ್ತಾರೆ. ಇಲ್ಲಿ b/a ಹೆಂಗೆ ಕೊಟ್ಟಿದ್ರಲ್ಲ, -1 ನಾವು ಹಾಕ್ಕೊಂಡ್ವಿ. ಹಾಗಿದ್ರೆ c/a -1/4 ಅಂತ ಯಾಕೆ ಕೊಡಲಿಲ್ಲ ಅವರು? a ವ್ಯಾಲ್ಯೂ ಎರಡು ಕಡೆ ಸೇಮ್ ಅಂತಾದರೆ ಈ -1/4 ಅಂತ ಯಾಕೆ ಕೊಡಲಿಲ್ಲ? ಹಾಗಿದ್ರೆ c ವ್ಯಾಲ್ಯೂ -1 ಅಲ್ಲ. ಇದರ ಅರ್ಥ ಏನು? a ವ್ಯಾಲ್ಯೂ 4 ಹೌದು, ಆದರೆ c ವ್ಯಾಲ್ಯೂ -1 ಅಲ್ಲ. ಯಾಕೆ ಅಂದರೆ ನೋಡಿ, -4 ಅಂತ ತಗೊಳ್ರಿ. ಯಾಕೆ? ಹೆಂಗೆ ನಾನು -4 ಅಂತ ಅಸ್ಯೂಮ್ ಮಾಡಿದೆ? +4 -4 ಕ್ಯಾನ್ಸಲ್ ಆದಾಗ ಮಾತ್ರ ನಮಗೆ -1 ಬರುತ್ತೆ. ಅಂಡ್ ನಮಗೆ ಆಲ್ರೆಡಿ ಗೊತ್ತು a ವ್ಯಾಲ್ಯೂ ಈಸ್ 4, ಹಾಗಾಗಿ ಫಸ್ಟ್ a ಬರ್ಕೊಂಡೆ. ಆದರೆ c/a ನಮಗೆ -1 ಬೇಕಿತ್ತು. c/a ನಮಗೆ -1 ಬೇಕಿತ್ತು, ಹೌದಾ? c/a ಈಸ್ ನಥಿಂಗ್ ಬಟ್ -1. ಆದರೆ ಈ -1 ಬರಬೇಕು ಅಂದರೆ ಏನಿರಬೇಕು? c/a ಇಸ್ ಈಕ್ವಲ್ ಟು -1, ಹೌದಾ? ಸೊ ಹಾಗಿದ್ರೆ a ವ್ಯಾಲ್ಯೂ ಏನಿದೆ? ಇಲ್ಲಿ 4 ಇದೆ. c ವ್ಯಾಲ್ಯೂ ಏನಿದೆ? -4 ಇದೆ, ಹೌದಾ? ಸೊ c ವ್ಯಾಲ್ಯೂ ಈಸ್ -4, a ವ್ಯಾಲ್ಯೂ ಈಸ್ 4. ಎರಡು ಕ್ಯಾನ್ಸಲ್ ಆಗಿ c/a ಈಸ್ -1. ಸಿಂಪ್ಲಿಫೈಡ್ ಅಂತ ನಾನು ಆಗಲೇ ಹೇಳಿದೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಕನ್ಫ್ಯೂಸ್ ಆಗಬೇಡ್ರಿ. ತುಂಬ ಸಿಂಪಲ್ ಆದರೆ ಸ್ವಲ್ಪ ತಲೆ ಕೆಡಿಸುತ್ತೆ, ಹುಷಾರಾಗಿ ಮಾಡಬೇಕು. ನಾನು ಹೇಳಿದ ಅರ್ಥ ಆಯ್ತಲ್ಲ? ಇವೆರಡು ಸಿಂಪ್ಲಿಫೈಡ್ ಆಗಿರುತ್ತೆ, ಸಿಂಪ್ಲಿಫೈಡ್ ಫಾರ್ಮ್ನ ಕೊಟ್ಟಿರ್ತಾರೆ. ಸೊ
ಎ ಮತ್ತೆ ಸಿ ಎರಡು ಕ್ಯಾನ್ಸಲ್ ಆಗಿ ಕಡೆಗೆ -1 ಉಳಿದಿರೋದು. ಹಾಗಿದ್ರೆ ಎ ಮತ್ತೆ ಸಿ ಗಳ ವ್ಯಾಲ್ಯೂ ಏನಾಯ್ತು ಇಲ್ಲಿ? ಎ ಈಸ್ ನಥಿಂಗ್ ಬಟ್ 4, ಇಲ್ಲಿನೂ 4 ಇದೆ, ಇಲ್ಲಿನೂ 4 ಇದೆ. ಬಿ ಈಸ್ ಈಕ್ವಲ್ ಟು -1, ಹಾಗೆ ಸಿ ಈಸ್ ಈಕ್ವಲ್ ಟು, ಸಿ ವ್ಯಾಲ್ಯೂ ಏನಾಯ್ತು? -4 ಆಯ್ತು. ಇದು ಸಿ ವ್ಯಾಲ್ಯೂ, ಇದು ಎ ವ್ಯಾಲ್ಯೂ. ಸಿಂಪ್ಲಿಫೈಡ್ ವರ್ಷನ್ ಏನಿದೆಲ್ಲ ಅದನ್ನು ಬಿಟ್ಬಿಡ್ರಿ. ನಮಗಿಲ್ಲಿ ಎ ಬಿ ಸಿ ಗಳ ವ್ಯಾಲ್ಯೂ ಇಂಪಾರ್ಟೆಂಟ್. ಯಾಕೆಂದ್ರೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ನಾವು ತಯಾರು ಮಾಡ್ಬೇಕು. ಹಾಗಾಗಿ ಓಕೆ, ಸೊ ಸಿ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಏನು? -4. ಕ್ಲಿಯರ್ ಆಗಿ ಅರ್ಥ ಆಯ್ತಾ ಇವಾಗ? ಓಕೆ, ಸೊ b/a c/a ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಈ ಮೈನಸ್ನ ಮಾತ್ರ ನಾವು ಹಾಕೊಳ್ತೀವಿ ಅಷ್ಟೇ, ಮೈನಸ್ನ ಮಾತ್ರ ನಾವು ಹಾಕೊಳ್ತೀವಿ ಅಷ್ಟೇ. ಇನ್ನು ಉಳ್ಕಿದೆಲ್ಲ ಸಿಂಪ್ಲಿಫೈಡ್ ರೆಡಿಮೇಡ್ ಆನ್ಸರ್ಸ್ ಕೊಟ್ಬಿಟ್ಟಾರೆ. ಓಕೆ, ಬಟ್ ಇಲ್ಲಿ ಹುಷಾರಾಗಿರ್ಬೇಕು ನಾವು. ರೆಡಿಮೇಡ್ ಆನ್ಸರ್ಸ್ ಕೊಟ್ಟರು ಅಂದ ತಕ್ಷಣ ಇದು -1 ಅಂದರೆ ಓಕೆ, ಸಿ ವ್ಯಾಲ್ಯೂ -1, ಎ 1 ಅಂತ ತಗೊತೀರಾ? ಇಲ್ಲ, ಇಲ್ಲಿ ಎ 4 ಬಂತಾಗಲೇ. ಹೌದಾ, ಇಲ್ಲಿ 4 ಅದೇ, ಇಲ್ಲಿ 1 ಹೆಂಗಾಗ್ತದೆ? ಹಾಗಿದ್ರೆ ಏನೋ ಇರಬೇಕು ಒಳಗೆ. ಒಳಗೇನಿರುತ್ತೆ? 4 ಕ್ಯಾನ್ಸಲ್ ಆದಮೇಲೆ -1 ಬರುತ್ತೆ. ಇಷ್ಟೇ. ಸೊ ಈಗ ಇದನ್ನು ಯೂಸ್ ಮಾಡಿ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ನ ಬರೆಯೋಣ. ಎ ಈಸ್ 4, ಹಾಗಿದ್ರೆ 4x², ಬಿ ಈಸ್ -1 ಅಂದರೆ -x, ಸಿ ಈಸ್ -4. ದಿಸ್ ಈಸ್ ಅವರ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ದಿಸ್ ಈಸ್ ಅವರ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಅರ್ಥ ಆಯ್ತಾ? ಕ್ಲಿಯರ್? ಫೈನ್. ಸೊ ಮೊದಲನೇದು ಮುಗೀತು. ಈಗ ಎರಡನೇದ್ರ ಕಡೆಗೆ ಹೋಗೋಣ. ನಮ್ಮ ಎರಡನೇದು ಕ್ವಶನ್ನ ಸಾಲ್ವ್ ಮಾಡೋಣ. √2, 1/3. ದಿಸ್ ಈಸ್ ಸೆಕೆಂಡ್ ಒನ್. ಏನು? √2 ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು √2 ಅದೇ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1/3ನ ಎಷ್ಟು ಕೊಟ್ಟಾರೆ? 1/3. ಎಸ್, 1/3. ಓಕೆ, ಸೊ ಈಗ ನೋಡಿ ನಮಗೆ ಆಲ್ಫಾ ಪ್ಲಸ್ ಬೀಟಾ √2 ಅದೇ. √2 ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸಿಂಪ್ಲಿಫೈಡ್ ಫಾರ್ಮ್. ಹೌದಾ? ಸೊ -b ಡಿವೈಡೆಡ್ ಬೈ ಎ. ಹೌದಾ? ಮೈನಸ್ನ ಹಾಗೆ ಬರೀರಿ, √2ನ ಇಲ್ಲಿ ಬರ್ಕೊಳ್ರಿ. ಆದರೆ ಒಂದು ವಿಷಯ ಏನು ಗೊತ್ತಾ? ಇಲ್ಲಿ c/a ಬರೀತೀನಿ. c/a ಇಸ್ ಈಕ್ವಲ್ ಟು c/a. c 1 ಆಯಿತು, a 3 ಆಯಿತು. ಆದರೆ ಇಲ್ಲಿ a ಒಂದು ವೇಳೆ ಇಲ್ಲಿ a 3 ಆದರೆ ಇಲ್ಲಿ ಯಾಕೆ ಏನ 3 ಅಂತ ಹಾಕಲಿಲ್ಲ ಅವರು? ಅಂದರೆ a 3 ಹೌದು, ಆದರೆ ಇಲ್ಲಿ ಸಿಂಪ್ಲಿಫೈಡ್ ಆಗಿರೋದ್ರಿಂದ ಇಲ್ಲಿ ಏನೋ ಚೇಂಜ್ ಮಾಡ್ಬೇಕು ನಾವು. ಓಕೆ, ಇದರ ಅರ್ಥ ಹಾಗಂದ್ರೆ ಎ ವ್ಯಾಲ್ಯೂ 3 ಅಂದರೆ ಇಲ್ಲಿನೂ ಎ ಹಾಕೊಂಬಿಡೋಣ ಅಷ್ಟೇ. ಹೌದಾ? ಎ ವ್ಯಾಲ್ಯೂ 3 ಅಂದರೆ ಎ ಹಾಕೊಂಬಿಡೋಣ. ಅಥವಾ ಎ ವ್ಯಾಲ್ಯೂ 3 ಇಲ್ಲದೆ ಇರ್ಬೋದು ಅಂತ ಹಿಂಗೆ ಯೋಚನೆ ಮಾಡಬೇಡಿ. ಹೆಂಗೆ ಯೋಚನೆ ಮಾಡ್ಬೇಕು ಗೊತ್ತಾ? ಇದು ಸಿಂಪ್ಲಿಫೈಡ್ ಆಗಿ √2 ಬಂದಿರೋದ್ರಿಂದ ಹೆಂಗೆ ಸಿಂಪ್ಲಿಫೈ ಆಗುತ್ತೆ? ಆಲ್ರೆಡಿ ಎ 3 ಕೊಟ್ಟರೆ, ಸೊ ಕೆಳಗಡೆಗೂ ಇಲ್ಲಿ 3 ಅಂತ ಇಲ್ಲಿ ಬರ್ಕೊಳ್ರಿ. ಓಕೆ, c/a ಈಸ್ 1/3. ನೋಡಿ 1/3ನ ಹಾಗೆ ಬರೀತೀನಿ. ಇಲ್ಲಿ ಎ ಏನಿದೆ? 3 ಇದೆ. ಇಲ್ಲಿನೂ ಎ 3 ಅಂತ ಬರೀತೀನಿ. ಎ ವ್ಯಾಲ್ಯೂ ಇಲ್ಲಿ ಏನು ಬರದೆ? 3 ಅಂತ ಬರದೆ. ಆದರೆ ನಮಗೆ ಕೊಟ್ಟಿರೋದು √2 ಅಲ್ಲ, √2 ತಾನೆ. ನಮಗಿಲ್ಲಿ √2 ಉಳಿಬೇಕು ಅಂದರೆ ಮೇಲ್ಗಡೆಗೆ ನನಗೆ 3√2 ಇದ್ದಾಗ ಮಾತ್ರ ಕಡೆಗೆ √2 ಉಳಿಯುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದ್ದಲ್ಲ? 3√2 ಇದ್ದಾಗ ನೋಡಿ 3 ಮತ್ತು 3 ಕ್ಯಾನ್ಸಲ್ ಆಗಿ ನಮಗೆ -√2 ಉಳಿಯುತ್ತೆ. ಓಕೆ, ಮೈನಸ್ನ ನಾವೇ ಹಾಕ್ಕೊಂಡಿವಿ, ಇದನ್ನು ತಲೆ ಕೆಡಿಸ್ಕೋಬೇಡ್ರಿ. ಆದರೆ ಕಡೆಗೆ ನಮಗೆ √2 ಉಳಿಯೋದು ಹೆಂಗೆ? ಹೌ ವಿ ವಿಲ್ ಗೆಟ್ √2? ಇಫ್ ಅಂಡ್ ಓನ್ಲಿ ಇಫ್ 3√2/3 ಇದ್ದಾಗ ಮಾತ್ರ √2 ಉಳಿಯುತ್ತೆ. ಮೈನಸ್ ನಾವೇ ಹಾಕ್ಕೊಂಡಿವಿ, ಅದನ್ನು ತಲೆ ಕೆಡಿಸ್ಕೋಬೇಡ್ರಿ. ಆದರೆ √2 ಬರಬೇಕು ಅಂದರೆ ಇದು ಸೀದಾ √2 ಇಟ್ಟಿಲ್ಲ ಅವರು, ಆಫ್ಟರ್ ಸಿಂಪ್ಲಿಫಿಕೇಶನ್ ಇಟ್ಟಿರೋದು. ಹಾಗಿದ್ರೆ ಬಿ ವ್ಯಾಲ್ಯೂ 3√2 ಇರುತ್ತೆ, ಎ ವ್ಯಾಲ್ಯೂ 3 ಇರುತ್ತೆ. ಇಷ್ಟು ಕ್ಲಿಯರ್ ಆಯ್ತಾ? ಓಕೆ, ಫೈನ್. ಸೊ ಹಾಗಿದ್ರೆ ಎ ಈಸ್ ಈಕ್ವಲ್ ಟು 3 ಆಯಿತು. ಹೌದಾ? ದೆನ್ ಬಿ ಈಸ್ ಈಕ್ವಲ್ ಟು ಇದನ್ನು ತಗೊಳ್ಳಿ -3√2 ಆಯಿತು. ಹಾಗೆ ಸಿ ಈಸ್ ಈಕ್ವಲ್ ಟು 1 ಆಯಿತು. ಓಕೆ, ಸೊ ಈ ಒಂದು ಡಿಫರೆನ್ಸ್ಗಳು ನಮಗೆ ತಲೆ ತಿನ್ನುತ್ತೆ. ಹಾಗಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಿ. ದೀಸ್ ಆರ್ ದ ಸಿಂಪ್ಲಿಫೈಡ್ ಫಾರ್ಮ್ಸ್. ಇವೆರಡು ಸಿಂಪ್ಲಿಫೈಡ್ ಇವು. ಅರ್ಥ ಆಯ್ತಾ? ಓಕೆ, ಸೊ ಸಿಂಪ್ಲಿಫೈ ಆಗಿ √2 ಉಳಿದಿದೆ ಅಂದರೆ ಸಿಂಪ್ಲಿಫೈಗಿಂತ ಮುಂಚೆ ಬಿ ಮತ್ತು ಎಗಳ ವ್ಯಾಲ್ಯೂ ಏನಿರುತ್ತೆ? ಆಲ್ರೆಡಿ ನಮಗೆ ಹಿಂಟ್ ಎ ಈಸ್ ಈಕ್ವಲ್ ಟು 3 ಅಂತ ಕೊಟ್ಟರೆ ಅದನ್ನೇ ಇಲ್ಲಿ ಬರ್ಕೊಂಡ್ವಿ. ಆದರೆ ಮೇಲ್ಗಡೆಗೆ ಬಿ ವ್ಯಾಲ್ಯೂ ನಮಗೆ √2 ಇದೆ ಇಲ್ಲಿ. ಹೌದಾ? ಕಡೆದಾಗ ಉಳಿದಿರೋದು √2. ಮೇಲ್ಗಡೆ √2 ಒಂದೇ ಉಳಿಬೇಕು ಅಂದರೆ
ಖಂಡಿತ ಇದ್ರ ಜೊತೆ 3 ಇರಬೇಕು. ಕೆಳಗಡೆ ಮೇಲ್ಗಡೆ 3 ಕ್ಯಾನ್ಸಲ್ ಆಗಿ ನಮಗೆ √2 ಉಳಿದಿರುತ್ತೆ. ಈ ಮೈನಸ್ನ ನಾವೇ ಹಾಕ್ಕೊಂಡಿದ್ವಿ, ಹಾಗಾಗಿ ಚಿಂತೆ ಇಲ್ಲ. ಇಷ್ಟು ಅರ್ಥ ಆಯ್ತಾ? ಸೊ ಹಾಗಿದ್ರೆ ಈಗ ಫಾರ್ಮ್ ಮಾಡೋಣ. ಏನು 3x² ಮೈನಸ್ 3√2x ಪ್ಲಸ್ 1. ಏನಿದು? ನಮ್ಮ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಅರ್ಥ ಆಯ್ತಾ? a ಈಸ್ 3, b ಈಸ್ -3√2, c ಈಸ್ 1. ಕ್ಲಿಯರ್? ಓಕೆ. ಈಗ ನಮ್ಮ ಮೂರನೇ ಪ್ರಶ್ನೆ ಮಾಡ್ರಿ ಸಾಲ್ವು. 0, √5. ಹೌದಾ? 0, √5 ಕೊಟ್ಟಾರೆ. ಓಕೆ, ಸೊ 0 ಈಸ್ ನಥಿಂಗ್ ಬಟ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 0. ಹೌದಾ? ಈಗ ಇಲ್ಲಿ ಇದನ್ನು ಕಂಪೇರ್ ಮಾಡಿ. ದಿಸ್ ಇಸ್ ಸಿಂಪ್ಲಿಫೈಡ್. ಓಕೆ, ಸಿಂಪ್ಲಿಫೈಡ್ ಇದು. ಸೊ ಬಿ ಮೈನಸ್ ಬಿ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಇಲ್ಲಿ ಬಿ ವ್ಯಾಲ್ಯೂ 0 ಅಂತ ಅರ್ಥ ಆಯಿತು. ಡಿವೈಡೆಡ್ ಬೈ ಎ ಎಷ್ಟದೆ ಗೊತ್ತಿಲ್ಲ, ಹಾಗೆ ಬಿಡ್ರಿ. ಈಗ ಆಲ್ಫಾ ಇಂಟು ಬೀಟಾ ಬರೀರಿ. ಆಲ್ಫಾ ಇಂಟು ಬೀಟಾ ಬರೀರಿ. ಎಷ್ಟು ಕೊಟ್ಟಿದ್ರು? √5 ಕೊಟ್ಟಿದ್ರು. ಹೌದಾ? ವಿಚ್ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಹೌದಾ? ವಿಚ್ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಸೊ √5 ಅಷ್ಟೇ ಕೊಟ್ಟಾರೆ. ಹೌದಾ? ಇಲ್ಲಿ ತಲೆ ಕೆಡಿಸೋದು ಏನೂ ಇಲ್ಲ. 0/1 √5/1. ಹಾಗಿದ್ರೆ ಎ ವ್ಯಾಲ್ಯೂ ಇಲ್ಲಿ ಏನಾಯಿತು? 1 ಆಯಿತು. ಇಲ್ಲಿನೂ ಎ ವ್ಯಾಲ್ಯೂ 1, ಇಲ್ಲಿನೂ ಎ ವ್ಯಾಲ್ಯೂ 1. 0/1 ಇದೆ. 0 ಅಂದ್ರೆ ಏನು? 0/1 √5/1. ಹಾಗಿದ್ರೆ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 0, ಸಿ ವ್ಯಾಲ್ಯೂ √5. ಇಷ್ಟು ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಇಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಸೊ ನೋಡಿ, ನಮಗೆ ಎ ವ್ಯಾಲ್ಯೂ ಏನು ಬಂತು? ಎ ವ್ಯಾಲ್ಯೂ ಏನು ಬಂತು? 1 ಬಂತು. ಅರ್ಥ ಆಗ್ತಿದೆ ಅಲ್ವಾ? ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 0, ಹಾಗೆ ಸಿ ಇಸ್ ಈಕ್ವಲ್ ಟು √5. ಆಲ್ ರೈಟ್. ಓಕೆ, ಸೊ ಈಗ ಬರೀರಿ. ಎ ಈಸ್ 1, ಸೊ x², ಬಿ ಈಸ್ 0, ಸೊ ಏನು ಬರೆಯಲ್ಲ, ಪ್ಲಸ್ ಸಿ ಈಸ್ √5. ಸೊ x² ಪ್ಲಸ್ √5 ಈಸ್ ದ ಆನ್ಸರ್. ಯಾವುದ್ರದ್ದು? ಮೂರನೇದ್ರದ್ದು. ಓಕೆ, ಈಗ 4ನೇದ್ರ ಕಡೆಗೆ ಹೋಗೋಣ. ತುಂಬ ಸಿಂಪಲ್. 1,1 ಅದೇ. ಏನು? 1,1. ದಿಸ್ ಈಸ್ 4th one. This is 4th one. Alpha plus beta is equal to 1. Alpha into beta is equal to 1. ತುಂಬಾ ಸಿಂಪಲ್ ಇದು. ಹೌದಾ? ವಿಚ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ವಿಚ್ ಈಸ್ ಈಕ್ವಲ್ ಟು ಸಿ ಬೈ ಎ. ಸೊ ಮೈನಸ್ನ ಹಾಗೆ ಬರ್ಕೊತೀನಿ. ಬಿ ಬೈ ಎ ಏನು ಕೊಟ್ಟಾರೆ? 1 ಕೊಟ್ಟಾರೆ. ಅಂದರೆ 1 ಡಿವೈಡೆಡ್ ಬೈ 1. ಇಲ್ಲಿ ಏನದೆ? 1/1. ಹಾಗಿದ್ರೆ ಏನು ಬರೀತೀರಿ? ತುಂಬ ಸಿಂಪಲ್. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು -1, ಸಿ ಇಸ್ ಈಕ್ವಲ್ ಟು 1. x² ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ದ ಆನ್ಸರ್. ಓಕೆ, ಫೈನ್. ಅರ್ಥ ಆಯ್ತಾ? ಇದು ನಮ್ಮ 4th one. ಈಗ 5th one. -1/4 ಪ್ಲಸ್ 1/4. ಏನು? -1/4 ಪ್ಲಸ್ 1/4. 5th ಕ್ವೆಶನ್ ಏನಿದೆ? 5th ಕ್ವೆಶನ್. ಸೊ -1/4 ಪ್ಲಸ್ 1/4 ಅಲ್ವಾ? ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -1/4, ಹಾಗೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಪ್ಲಸ್ 1/4. ಹೌದಾ? ಓಕೆ, ಸೊ ಈಗೇನು ಮಾಡ್ತೀರಾ? ಇದನ್ನ ಕಂಪೇರ್ ಮಾಡ್ತೀರಾ ಯಾವುದ್ರ ಜೊತೆಗೆ? ಮೈನಸ್ ಬಿ ಬೈ ಎ, ಇದನ್ನ ಸಿ ಬೈ ಎ ಜೊತೆಗೆ. ಓಕೆ, ಫೈನ್. ಆಲ್ ರೈಟ್. ಸೊ ಮೈನಸ್ಸು ಮರಿಬೇಡ್ರಿ, ಹುಷಾರಾಗಿ ಹಾಕ್ಕೊಳ್ರಿ. ಮೈನಸ್ ಆಫ್ 1 ಡಿವೈಡೆಡ್ ಬೈ 4. ಎಂಥವನ್ನು? ಮೈನಸ್ ಆಫ್ -1 ಡಿವೈಡೆಡ್ ಬೈ 4. ಓಕೆ, ಸೊ ಏನು ಬರುತ್ತೆ ನಿಮಗೆ ಆನ್ಸರು? ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 1 ಡಿವೈಡೆಡ್ ಬೈ 4. ಈ ಕಡೆಗೆ 1/4 ಆಸ್ ಇಟ್ ಈಸ್. ಸೊ ಹಾಗಿದ್ರೆ ಎ ವ್ಯಾಲ್ಯೂ ಏನಾಯಿತು? ಎ ವ್ಯಾಲ್ಯೂ 4 ಆಯಿತು. ಹೌದಾ? ಸೊ ಬಿ ವ್ಯಾಲ್ಯೂ ಏನಾಯಿತು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ ಹಿಯರ್? 1. ಕರೆಕ್ಟಾ? ಆಮ್ ಐ ರೈಟ್? ಬಿ ವ್ಯಾಲ್ಯೂ ಏನಾಯಿತು? 1. ಸೊ ಸಿ ವ್ಯಾಲ್ಯೂ ಏನಿದೆ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ? ಇಟ್ ಈಸ್ ಆಲ್ಸೋ 1. ಸೊ ಹಾಗಿದ್ರೆ 4x². ಹೌದಾ? ಆಮ್ ಐ ರೈಟ್?
4x square plus x plus 1 is the polynomial. ಹೌದಾ? So this is nothing but the quadratic polynomial. ಇಲ್ಲಿಗೆ ನಮ್ಮ 5th question complete ಆಯಿತು. ಇಲ್ಲದೆ ನಮ್ಮ 5th question, this is the 5th question complete ಆಯಿತು. ಈಗ ನಮ್ಮ 6th question 4, 1. ಹೌದಾ? 4, 1 ಇಲ್ಲಿ ಬರಿತೀನಿ. ದಿಸ್ ಇಸ್ ದ 6th one. 4, 1. ಸೊ ಇದನ್ನ ನಾನು ಏನಂತ ಬರಿತೀನಿ? 4 is alpha plus beta is equal to 4. Alpha into beta is equal to 1. ಹಾಗಿದ್ರೆ ಇದನ್ನು ಕಂಪೇರ್ ಮಾಡ್ರಿ. ಮೈನಸ್ ಬಿ ಡಿವೈಡೆಡ್ ಬೈ ಎ ಜೊತೆಗೆ ಇದನ್ನ ಸಿ ಡಿವೈಡೆಡ್ ಬೈ ಎ ಜೊತೆಗೆ ವಾಟ್ ಯು ವಿಲ್ ಗೆಟ್? 4. ಮೈನಸ್ ಮರಿಬೇಡ್ರಿ, ಮೈನಸ್ ಆಸ್ ಇಟ್ ಈಸ್. 4 divided by 1 is equal to 1 divided by 1. ಹಾಗಿದ್ರೆ a ವ್ಯಾಲ್ಯೂ ಏನಾಯಿತು? a is equal to 1 ಇದೆ. What is the value of b here? b is minus 4. c ಎಷ್ಟು? plus 1. Okay, clear? All right. So minus 4 is nothing but the value of b. c is 1. a is equal to 1 as it is. Okay, clear? All right. So ಈಗ a is x square, b is minus 4 into x. ಹೌದಾ? c as it is 1 ಹಂಗೆ. Okay, this is the answer. All right, ಅರ್ಥ ಆಯ್ತಾ? ಸೊ ಇಲ್ಲಿಗೆ ನಮ್ಮ 6 ಪ್ರಶ್ನೆಗಳು ಕೂಡ ಕಂಪ್ಲೀಟ್ ಆಗಿ ಮುಗೀತು. 6 ಪ್ರಶ್ನೆ ಕಂಪ್ಲೀಟ್ ಆಗಿ ಮುಗೀತು. ಸೊ ಹಾಗಿದ್ರೆ ಮಕ್ಕಳೇ, ಇವತ್ತಿನ ಸೆಷನ್ ಒಳಗೆ ನಾವೇನು ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ವಾಟ್ ವಿ ಹ್ಯಾವ್ ಲರ್ನ್ಡ್, ಏನು ಕಲ್ತ್ವಿ ಇವತ್ತಿನ ಸೆಷನ್ ಒಳಗೆ? ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ದ ಕೋಎಫಿಷಿಯೆಂಟ್ಸ್ ಆಫ್ ದ ಪಾಲಿನೋಮಿಯಲ್. ಹೌದಾ? ಸೊ ಹೇಗಿರುತ್ತೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಸುಲಭ ಇದೆ, ತುಂಬ ಸುಲಭ ಇದೆ. ಸ್ಪೆಷಲಿ ಸಮ್ ಆಫ್ ದ ಝೀರೋಸು, ಪ್ರಾಡಕ್ಟ್ ಆಫ್ ದ ಝೀರೋಸು ವೆರಿಫಿಕೇಶನ್ ತುಂಬ ಸುಲಭ. ಆದರೆ ಇವಾಗ ಬರ್ದ್ವಲ್ಲ ಅದು ಸ್ವಲ್ಪ ತುಂಬ ಸುಲಭ, ಹಾಗಾಗಿ ಸ್ವಲ್ಪ ತಲೆನೋವಿದೆ. ವಿಪರೀತ ಸುಲಭ ತಾನೇ. ಅದರೊಳಗೆ ಎ ಬಿ ಸಿ ವ್ಯಾಲ್ಯೂ ತಗೊಳ್ಳೋದು, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಕ್ರಿಯೇಟ್ ಮಾಡೋದು. ಆದರೆ ಎಷ್ಟು ತಲೆ ಕೆಡಿಸುತ್ತೆ, ಹುಷಾರಾಗಿರ್ಬೇಕು ನಾವು. ಹೌದಾ? ಇಲ್ಲಾಂದರೆ ವ್ಯಾಲ್ಯೂಸ್ ಹೆಚ್ಚು ಕಡಿಮೆ ಆಗಿ ಏನೇನೋ ಆಗುತ್ತೆ. ಪಾಲಿನೋಮಿಯಲ್ ಸಿಗುತ್ತೆ, ನಮಗೆ ಈಕ್ವೇಷನ್ ಸಿಗುತ್ತೆ, ಆದರೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಸಿಗುತ್ತೆ, ಆದರೆ ವ್ಯಾಲ್ಯೂಸ್ ಚೇಂಜ್ ಆಗಿಬಿಡ್ತದೆ. ಹೌದಾ? ಹಾಗಾಗಿ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಓಕೆ, ಸೊ ಹಾಗಿದ್ರೆ ಇನ್ನೊಂದು ಕಾನ್ಸೆಪ್ಟ್ ಉಳಿದಿದೆ. ಆ ಕಾನ್ಸೆಪ್ಟ್ನ ನಾವು ನಾಳೆ ಸೆಷನಲ್ಲಿ ನೋಡೋಣ. ಅಲ್ಲಿ ತನಕ ಇಲ್ಲಿವರೆಗೂ ಇವತ್ತಿನ ಸೆಷನ್ ತನಕ ಏನೇನು ಮಾಡಿಸಿದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಓದೋದಲ್ಲ ಪ್ರಾಕ್ಟೀಸ್ ಮಾಡೋದು, ಮ್ಯಾಥಮೆಟಿಕ್ಸ್ ಅಲ್ಲ. ಓಕೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ನಾಳೆ ಸೆಷನಲ್ಲಿ ಸಿಗೋಣ, ಡಿಗ್ರೀಸ್ ಆಫ್ ದ ಪಾಲಿನೋಮಿಯಲ್ನ ನೋಡೋಣ ಅಂತ ಹೇಳ್ತಾ ಆರೋಗ್ಯವಾಗಿರಿ, ಚೆನ್ನಾಗಿರಿ. ಮತ್ತೆ ಸಿಗೋಣ. ಧನ್ಯವಾದಗಳು.